ಆಕಾಶವಾಣಿ ಮಂಗಳೂರು. ಯುವವಾಣಿ ದಾರಿದೀಪ. ಆತ್ಮೀಯ ಯುವ ಮಿತ್ರರಿಗೆ ವಂದನೆಗಳು ಮತ್ತು ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಇದೀಗ ಮರದ ಗಾಣದ ಮೂಲಕ ಪರಿಶುದ್ಧ ಎಣ್ಣೆಯನ್ನು ತೆಗೆಯುವ ಉದ್ಯಮ ಆರಂಭಿಸಿರುವ ಮಂಗಳೂರಿನ ಸಾಗರ್ ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ತಮಾಷೆಯಂತೆ ಕಾಣುವ ವೈರುಧ್ಯ ಅಂತ ಹೇಳಿದ್ರೆ, ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಹಪಹಪಿ ಜೊತೆಗೆ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಧಾವಂತ, ಇವೆರಡು ಜೊತೆಯಾಗಿ ಸಾಗುವಂತಹ ವಿಚಾರಗಳು. ಹಾಗೆ ಇವೆರಡೂ ಕೂಡ ಅಂದರೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಮತ್ತು ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಂತಹದ್ದು ಎರಡೂ ಕೂಡ ಒಬ್ಬೊಬ್ಬರ ಬದುಕಿನ ದಾರಿ. ಇದರಲ್ಲಿ ನಾವು ತಿನ್ನುವ ವಸ್ತುಗಳದ್ದೇ ದೊಡ್ಡ ಪಾಲು. ಈ ಆರೋಗ್ಯವನ್ನು ಜತನದಿಂದ ಕಾಪಾಡಿಕೊಳ್ಳುವ ಒಂದು ದೊಡ್ಡ ಅಭಿಯಾನವಾಗಿ ಶುರುವಾದ್ದು ಸಾವಯವ ಕೃಷಿ ಮತ್ತು ಸಾವಯವ ವಸ್ತುಗಳ ಬಳಕೆ. ಇದು ಮೊದಲೊಂದು ಅಭಿಯಾನವಾಗಿ ಶುರುವಾದ್ದು ಈಗ ಹೆಚ್ಚು ಕಡಿಮೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ನಾವು ತಿನ್ನುವ ಅಕ್ಕಿಯಿಂದ ತೊಡಗಿ ತುಟಿಗೆ ಸವರಿಕೊಳ್ಳುವ ಲಿಪ್ಸ್ಟಿಕ್ ತನಕ ಎಲ್ಲವೂ ಸಾವಯವ, ಎಲ್ಲವೂ ಆರ್ಗ್ಯಾನಿಕ್, ಎಲ್ಲವೂ ಹರ್ಬಲ್. ಇದರಲ್ಲಿ ಕಾಳಜಿ ಮತ್ತು ಫ್ಯಾಷನ್ ಎರಡು ಬೆರಕೆಯಾದಂತಹ ವಿಚಾರಗಳು. ತುಂಬ ಗಂಭೀರವಾಗಿ ನಾವು ಇದನ್ನು ಯೋಚಿಸಲೇಬೇಕಾಗಿದೆ. ಈ ಸಾವಯವ ವಸ್ತುಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಾವು ತಿನ್ನುವ ಎಣ್ಣೆ ಇದು ಎಷ್ಟರ ಮಟ್ಟಿಗೆ ಕಲುಷಿತವಾಗಿದೆ, ಯಾವುದೆಲ್ಲ ರೀತಿಯಲ್ಲಿ ಕಲುಷಿತವಾಗಿದೆ ಅನ್ನೋದ ಮನಗಂಡು ಶುದ್ಧವಾದಂತಹ ಸಾಂಪ್ರದಾಯಿಕವಾಗಿ ಎಣ್ಣೆಯನ್ನು ಯಾವ ರೀತಿಯಲ್ಲಿ ಗಾಣದಿಂದ ತೆಗಿತಾ ಇದ್ರು, ಅದಕ್ಕೆ ಸ್ವಲ್ಪ ಆಧುನಿಕ ತಾಂತ್ರಿಕ ಪರಿಣತಿಯನ್ನು ಬೆರೆಸಿ ಶುದ್ಧ ಎಣ್ಣೆಯನ್ನು ಬಳಕೆದಾರರಿಗೆ ತಲುಪಿಸುವ ಒಂದು ಉದ್ಯಮವನ್ನು ಶುರು ಮಾಡಿದವರು ಮಂಗಳೂರಿನ ಸಾಗರ್ ಮತ್ತು ಶಿಶಿರ್ ಅವರು. ಇಂದಿಗೆ ನಮ್ಮ ಜೊತೆಗೆ ಈ ಶುದ್ಧವಾದಂತಹ ಸಾಂಪ್ರದಾಯಿಕವಾಗಿ ತಯಾರು ಮಾಡುವಂತಹ ಎಣ್ಣೆಯನ್ನು ತಯಾರಿಸುವಂತಹ ಒಂದು ಗಾಣವನ್ನು ಇಟ್ಟಿರುವಂತಹ ಸಾಗರ್ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಸಾಗರ್, ನಮಸ್ಕಾರ. ನಮಸ್ತೆ ಸರ್. ನೀವು ಮತ್ತು ಶಿಶಿರ್ ಇಬ್ಬರು ಎಂಜಿನಿಯರಿಂಗ್ ಪದವೀಧರರು. ಎಲ್ಲಿಯಾದರೂ ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗ್ಬೋದಾಗಿತ್ತು. ನೀವು ಮಂಗಳೂರಿನಲ್ಲಿ ಸಾಂಪ್ರದಾಯಿಕವಾದಂತಹ ಒಂದು ಗಾಣವನ್ನು ತೆರೆಯುವಂತಹ ಒಂದು ಸಾಮಾನ್ಯವಾಗಿ ಜನರಿಗೆ ಕಾಣಲಿಕ್ಕೆ ಮಕ್ಕಳಿಗೆ ಬೇಲೆಜ್ಯ ಅನ್ನಿಸುವ ರೀತಿಯಲ್ಲಿ ಒಂದು ಅಭಿಯಾನವನ್ನು ಶುರು ಮಾಡಿದವರು. ಆರಂಭದಲ್ಲಿ ನಿಮಗೆ ಈ ಒಂದು ವಿಚಾರ ಹೇಗೆ ಹೊಳೆಯಿತು? ಸರ್, ಫಸ್ಟ್ ಆಫ್ ಆಲ್ ಈ ಗಾಣದೆಣ್ಣೆ ವಿಚಾರ ನಾನು ಫಸ್ಟಿಂದ ಥಿಂಕ್ ಮಾಡಿರುವಂಥ ಕಾನ್ಸೆಪ್ಟ್ ಅಲ್ಲ. ಅಂತ ಹೇಳಿದರೆ ಬಿಸ್ನೆಸ್ ಏನಾದರೂ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಹೇಳಿದಾಗೆ ನಾವು ಇಬ್ಬರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ಸೊ ಇಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಬೇರೆ ಬೇರೆ ಕಾಲೇಜಲ್ಲಿ ಕಲ್ತವರು, ಬಟ್ ಫ್ರೆಂಡ್ಸ್ ಚೈಲ್ಡ್ಹುಡ್ಡಿಂದ. ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಮೆಂಟ್ಯಾಲಿಟಿ ಥಿಂಕಿಂಗ್ ಸೇಮ್ ಇತ್ತು. ಸೊ ಮ್ಯಾಚ್ ಆಗ್ತಾ ಇತ್ತು ನಾವೇನು ಮಾತಾಡಿದ್ರು. ಸೊ ಪ್ರತಿಯೊಬ್ಬರು ಜಾಬ್ ಇದರ ವಿಷಯದಲ್ಲಿ ಥಿಂಕ್ ಮಾಡ್ತಾ ಇದ್ರೆ ನಮ್ಮದೊಂದು ಸ್ವಂತ ಉದ್ಯೋಗ ಇರಬೇಕಂತ ನಮ್ಮ ಉದ್ದೇಶ ಇತ್ತು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಬಲ್ಲಿ ಇರುವಂಥ ಖುಷಿ ಕೆಲವರಿಗೆ ಸಿಗುತ್ತೆ, ಬಟ್ ಕೆಲವರಿಗೆ ಅದರಲ್ಲಿ ಬಿಸ್ನೆಸ್ ಮಾಡಿ ಅದರಲ್ಲಿ ಆಗುವಂಥ ಇಂಪಾರ್ಟೆನ್ಸ್ ಏನಿರುತ್ತೆ, ಅದರಲ್ಲಿ ಆಗುವಂಥ ಜನರಿಗೆ ಏನು ಸಹಾಯ ಮಾಡಬಹುದು, ಇದನ್ನೆಲ್ಲ ನಾವು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ರೆ ಪ್ರತಿಯೊಂದು ಥಿಂಕ್ ಮಾಡಬೇಕಾಗುತ್ತೆ. ಸಮಾಜದ ಬಗ್ಗೆ ಆಗಿರ್ಬೋದು, ನಮ್ಮ ಸ್ವಂತ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲ ವಿಚಾರವನ್ನು ಥಿಂಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಬಿಸ್ನೆಸ್ ಒಂದು ನಮ್ಮೊಂದು ಪ್ಯಾಷನ್ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ಸಿಗೆ ಸಪೋರ್ಟ್ ಕೂಡ ಇರೋದಿಲ್ಲ ಫಿನಿಷಿಯಲಿ. ಅದು ಎಲ್ಲ ಕಾಮನ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುವಂಥ ಕಾಮನ್ ವಿಚಾರಗಳು. ಸೊ ಹಾಗಾಗಿ ನಾವು ಸ್ವಲ್ಪ ವಿರುದ್ಧ ಹೋಗಿ ನಮ್ಮ ಒಂದು ಬಿಸ್ನೆಸ್ಸನ್ನು ಮಾಡುವಂಥ ನಾವು ಮಾಡಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿರುವಂಥ ಪರಿಶುದ್ಧ ಗಾಣದೆಣ್ಣೆದ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ, ಕೊರೋನಾದ ನಂತರ ಅಥವಾ ಕೊರೋನಾ ಟೈಮಲ್ಲಿ ತುಂಬ ಜನರಿಗೆ ಒಂದು ಗೊತ್ತಾಗಿರುವಂಥ ಮೇನ್ ವಿಚಾರ ಹೆಲ್ತ್ ವಿಷಯದಲ್ಲಿ, ಹೆಲ್ತ್ ಕಾನ್ಷಿಯಸ್ ಅಥವಾ ಮೇನ್ ಅದರಲ್ಲಿ ಪಾಯಿಂಟ್ ಬರೋದು ಇಮ್ಯುನಿಟಿ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ಏನಾದರೂ ವೈರಸ್ ಅಟ್ಯಾಕ್ ಆದರೆ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಬೇಕು, ಬಟ್ ಆ ಬಾಡಿಗೆ ಆ ಶಕ್ತಿ ಇಲ್ಲ ಪ್ರೆಸೆಂಟ್ ಟೈಮಲ್ಲಿ. ಅದು ತುಂಬ ಜನರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅದು ಮೇನ್ ರೀಸನ್ ಅಂತ ಹುಡ್ಕೊಂಡು ಹೋಗಾದಾಗ ಆಯಿಲ್ ಒಂದು ಮೇನ್ ಕಾನ್ಸೆಪ್ಟ್ ಆಗಿ ಬರ್ತಾ ಇದೆ. ಫುಡ್ಗೆ ಹಾಕೋದು ಆಯಿಲ್. ಸೊ ಆ ಆಯಿಲಲ್ಲಿ ಕಲಬೆರಿಕೆ ಆಗ್ತಾ ಇದೆ, ಅದರಲ್ಲಿ ಪ್ಯಾರಾಫಿನ್, ವೈಟ್ ಆಯಿಲ್ ಮಿಕ್ಸಿಂಗ್ ಆಗ್ತಾ ಇದೆ, ಇದೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಮಂಗಳೂರಲ್ಲಿ ಯಾರೂ ಹಾಗೆ ಪ್ಯೂರ್ ಆಗಿ ಮುಂದೆ ಮಾಡಿಕೊಡುವಂಥ ಕಾನ್ಸೆಪ್ಟ್ ಇರಲಿಲ್ಲ. ಮತ್ತೆ ಫಸ್ಟ್ ಗ್ರೇಡ್ ಕೊಪ್ಪರ ಅಂತ ಏನು ಬರುತ್ತೆ, ಸೊ ಎಕ್ಸ್ಪೋರ್ಟ್ ಕೊಪ್ಪರಾಸ್ ಅಂತ ನಾವೇನು ಮಾಡ್ತೀವಿ, ಸೊ ಪರ್ಟಿಕ್ಯುಲರ್ಲಿ ನಾವು ಅದನ್ನು ಮ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಟಾಪ್ ಗ್ರೇಡ್ ಕ್ವಾಲಿಟಿ ವಿತ್ ಹೈಜೀನ್ ಇದೆಲ್ಲ ಪ್ರಾಡಕ್ಟಲ್ಲಿ ಬರ್ತಾ ಇದೆ.
ನಾವು ಈ ಕಾನ್ಸೆಪ್ಟ್ ಅನ್ನು ಒಂದು ಸ್ಟಾರ್ಟ್ ಮಾಡೋಣ ಅಂತ ನಾವು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರೋದು. ಸೊ ಮಿಷಿನ್ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರೋ ಕಾರಣ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋ ನಾವು ಒಂದು ಮಿಷಿನ್ಗಳನ್ನು ಇನ್ಸ್ಟಾಲ್ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸಾಗರ್ ಅವರೇ, ಈಗ ನಾವು ಚಿಕ್ಕಂದಿನಲ್ಲಿ ಕಂಡಂತಹ ಗಾಣ ಅಂತ ಹೇಳಿದ್ರೆ ಒಂದು ಎತ್ತುಗಳನ್ನ ಕೋಣದಗಳನ್ನ ಕಟ್ಟಬೇಕು ಅಥವಾ ಮ್ಯಾನ್ಯಲ್ ಆಗಿ ಮನುಷ್ಯರೇ ದುಡಬೇಕು. ನಾವು ಚಿಕ್ಕಂದಿನಲ್ಲಿ ತೆಂಗಿನಕಾಯಿನ ತಗೊಂಡು ಹೋಗ್ತಿದ್ದು ಒಬ್ಬರ ಗಾಣಿಗರ ಮನೆಗೆ, ಅವರು ಪಾಪ ಮನೆ ಹೆಂಗಸರೇ ಗಾಣವನ್ನು ದೂಡಿ ಎಣ್ಣೆ ತೆಗಿತಾ ಇದ್ರು. ಇದು ಈ ಕಾಲಕ್ಕೆ ಆಗುವಂಥದ್ದಲ್ಲ. ನೀವು ಇಬ್ಬರು ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ಇದಕ್ಕೆ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹೊಸ ತಾಂತ್ರಿಕತೆಯನ್ನು ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾದ ಒಂದು ಕಲ್ಪನೆ ಇರ್ತದೆ. ಜೊತೆಗೆ ಎಷ್ಟರ ಮಟ್ಟಿಗೆ ವಿದ್ಯುತ್ತನ್ನು ಬಳಸ್ಕೊಳ್ಬೇಕು, ಇದಕ್ಕೆ ಯಾವ ರೀತಿಯ ಮರದ ಅಚ್ಚುಗಳನ್ನು ಬಳಸಬೇಕು ಅಥವಾ ಮರದ ಅಚ್ಚು ಬೇಡ ಬೇರೆ ಮೆಟಾಲಿಕ್ ಯಂತ್ರಗಳನ್ನು ಬಳಸ್ಬೋದು, ಇದೆಲ್ಲದರ ಬಗ್ಗೆ ನೀವು ಚೆನ್ನಾಗಿ ಯೋಚಿಸಲಿಕ್ಕೆ ಬಲ್ಲವರು. ನೀವು ಇದ್ರ ಬಗ್ಗೆ ಯೋಚನೆ ಶುರು ಮಾಡಿದಾಗ ಒಂದು ಹೋಮ್ವರ್ಕ್ ಮಾಡಬೇಕಲ್ವಾ, ಎಷ್ಟು ಸಮಯ ತಗೊಂಡ್ರಿ? ನಾವು ಆಲ್ಮೋಸ್ಟ್ ಈ ಗಾಣದ ಬಗ್ಗೆ ವಿಚಾರ ಮಾಡಿದಾಗ ನಾವು ಆಲ್ಮೋಸ್ಟ್ ತಗೊಂಡ ಟೈಮ್ ಅಂತ ಹೇಳಿದ್ರೆ 1.5 ವರ್ಷ ಮಿನಿಮಮ್ ಆಗಿ. ಎಲ್ಲಾ ಬಿಸ್ನೆಸ್ ಆಗಿರ್ಬೋದು, ಏನೋ ಒಂದು ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗಲ್ಲ, ರಿಸರ್ಚ್ ಬೇಕಿತ್ತು. ಹಾಗಾಗಿ ಸ್ವಲ್ಪ ನಮ್ಗೆ ಎಜುಕೇಶನ್ ಇರುವ ಕಾರಣ ರಿಸರ್ಚ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸುಲಭ ಆಯಿತು. ನೀವು ಹೇಳಿದ ಹಾಗೆ ಮುಂಚೆ ಮಾಡ್ತಿರೋದು ಗಾಣಿಗರು ಅವರು ಇರ್ತಾರೆ. ಸೊ ಹಾಗಾಗಿ ಗಾಣಗಳನ್ನು ತಿರುಗಿಸಿ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುವಂತ ಪದ್ಧತಿ ಇತ್ತು. ಸೊ ಇದು ಸೇಮ್ ಬಟ್ ಮಾಡರ್ನ್ ಟೆಕ್ನಾಲಜಿ. ಮುಂಚೆ ಕೂಡ ಮರ ಯೂಸ್ ಮಾಡ್ತಾ ಇದ್ರು, ಮರದ ಗಾಣ ಅಂತ ಹೇಳ್ತೀವಿ ಅಥವಾ ಕಲ್ಲಿನ ಗಾಣ ಅಂತ ಹೇಳ್ತೀವಿ. ಅದನ್ನು ಎತ್ತು ಕಟ್ಟಿ ತಿರುಗಿಸ್ತಾ ಇದ್ರು. ಇದು ನಾರ್ಮಲಿ ಇಂಡಿಯಾದಲ್ಲಿ, ಹೊರ ದೇಶದಲ್ಲಿ ಕೂಡ ಆಗ್ತಾ ಇತ್ತು, ಹಾರ್ಸ್ಗಳನ್ನು ಕಟ್ಟಿ ತಿರುಗಿಸ್ತಾ ಇದ್ರು. ಸೊ ಬೇರೆ ಬೇರೆ ಕಡೆ ಯಾವ ಕಡೆ ಸುಟೇಬಲ್ ಆಗುತ್ತೆ ಅದನ್ನು ಕಟ್ಟಿ ತಿರುಗಿಸ್ತಾ ಇದ್ರು. ಸೊ ಬಟ್ ಈಗ ನಮಗೆ ಮೇನ್ ಆಗಿ ಬಂತು ಅನಿಮಲ್ ಯಾವುದೇ ಥರದ ಈ ಪ್ರಾಣಿಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ನಾವು ಒರಿಜಿನಲ್ ಗಾಣ ಕಟ್ಟಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ನಮಗೆ, ಮತ್ತೆ ಪ್ರಾಣಿಗಳಿಗೆ ಹಿಂಸೆ ಮಾಡಿದಾಗೆ ಆಗಬಹುದು ಅಂತ ಒಂದು ನಮ್ಮ ಮನಸ್ಸಲ್ಲಿತ್ತು. ಸೊ ಹಾಗಾಗಿ ಒಂದು ಮಾಡರ್ನ್ ಟಚ್ ಅಲ್ಲಿ ಹುಡ್ಕೊಂಡು ಹೋದಾಗ ನಮಗೆ ಮರದ ಗಾಣದ ಮಿಷಿನ್ಗಳ ಬಗ್ಗೆ ಸ್ವಲ್ಪ ಪರಿಚಯ ಆಯಿತು. ಈಗ ಮ್ಯಾಂಗ್ಳೂರಲ್ಲಿ ನಾವು ಫಸ್ಟ್ ಮರದ ಗಾಣದ ಎಣ್ಣೆಯನ್ನು ತಯಾರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಸ್ಪೆಷಾಲಿಟಿ, ಮರದ ಗಾಣದ ಎಣ್ಣೆ ಅಂತ. ಸಾಗರ್, ನಿಮ್ಮದು PUC ಆಯಿತು, CT ಬರೆದ್ರಿ, ಪಾಸ್ ಆದ್ರಿ, ಎಂಜಿನಿಯರಿಂಗ್ ಸೀಟ್ ಸಿಕ್ತು, ಎಂಜಿನಿಯರಿಂಗ್ ಆಯಿತು. ಆಗ ಸಾಮಾನ್ಯವಾಗಿ ನಮ್ಮ ಗಮನ ಮತ್ತು ನೀವು ಹೇಳಿದಾಗೆ ನಮ್ಮ ಪೋಷಕರ ಪಾಲಕರ ಗಮನ ಅಂತ ಹೇಳಿದ್ರೆ, ಮಕ್ಕಳು ಯಾವುದಾದ್ರೂ ಒಂದು ದೊಡ್ಡ ಕಂಪನಿ ಸೇರಿ, ಮಲ್ಟಿನ್ಯಾಷನಲ್ ಕಂಪನಿ ಸೇರಿ ದೊಡ್ಡ ಉದ್ಯೋಗ ಪಡೆದು ಹೊಸ ಚಂದದ ಹೆಸರಿನ ಉದ್ಯೋಗ ಸಿಕ್ಕಿ ಮಂಗಳೂರು ಬಿಟ್ಟು ಬೆಂಗಳೂರಿಗೋ, ಬೆಂಗಳೂರು ಬಿಟ್ಟು ನ್ಯೂಯಾರ್ಕಿಗೂ ಹೋಗಲಿ ಅಂತ ಒಂದು ಆಸೆ ಇರ್ತದೆ. ತಪ್ಪಲ್ಲ, ಯಾಕಂದ್ರೆ ಅದು ಈಗಿನ ಸಹಜ ಟ್ರೆಂಡ್. ಅದು ನೀವು ನಿಮ್ಮ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಲಿಕ್ಕೆ, ಅವರನ್ನು ಒಪ್ಪಿಸಲಿಕ್ಕೆ ಎಷ್ಟು ಸಮಯ ತಗೊಂಡ್ರಿ? ಕರೆಕ್ಟ್ ಹೇಳಿದ್ರಿ. ಇದು ಜನರಲ್ ಆಗಿ ಆಗುವಂಥ ಕಾನ್ಸೆಪ್ಟ್. ಗ್ರಾಜುಯೇಷನ್ ಆದ ನಂತರ ಅಂದರೆ ಬೇರೆ ದೇಶಕ್ಕೆ ಹೋಗಲಿ, ಅಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು ಅಥವಾ ಒಂದು ಜಾಬ್ ಅಲ್ಲಿ ಪಾರ್ಟ್ ಟೈಮ್ ಮಾಡಿ ಅಲ್ಲಿ ಜಾಬ್ ಕಂಟಿನ್ಯೂ ಮಾಡುವಂಥ ಒಂದು ಎಲ್ಲರೂ ಯಂಗ್ಸ್ಟರ್ಸ್ ಹುಡುಕ್ತಾ ಇರ್ತಾರೆ. ಬಟ್ ನಮಗೆ ಆ ಪರ್ಟಿಕ್ಯುಲರ್ಲಿ ಅದು ಇಷ್ಟ ಇರಲಿಲ್ಲ. ಸೊ ಭಾರತದಲ್ಲಿ ಏನಾದರೂ ಮಾಡಬೇಕಂತ ಒಂದು ಉದ್ದೇಶ. ಎಲ್ರಿಗೂ ಅದು ಅಪರ್ಚುನಿಟಿ ಸಿಗಲ್ಲ. ನಮ್ಮ ದೇಶದಲ್ಲಿ ನಾವು ಏನಾದರೂ ಅಭಿವೃದ್ಧಿ ಮಾಡಬಹುದು ಅಂತ ಅಪರ್ಚುನಿಟಿ ಇದ್ದಾಗ ನಾವು ಯಾಕೆ ಹೊರ ಕಂಟ್ರಿಗೆ ಹೋಗುವಂತ ಅಗತ್ಯ ಇದೆ? ಆಕ್ಚುಲಿ ಇಲ್ಲ ಅಂತ ಇಲ್ಲ, ತುಂಬಾ ಅಪರ್ಚುನಿಟಿ ಇದೆ. ಬಟ್ ನಾವು ಹುಡುಕೋ ಒಂದು ದಾರಿ ಕರೆಕ್ಟ್ ಇರಬೇಕು. ಸೊ ಅದನ್ನ ನಾವು ಹುಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ನಮ್ಗೆ ಸಿಕ್ತು. ಸೊ ಮೇನ್ ಆಗಿ ಪೇರೆಂಟ್ಸ್ ಅವರನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ಅಂತಾನೆ ಹೇಳ್ಬೋದು, ಕಷ್ಟದ ವಿಚಾರ. ಯಾಕಂದ್ರೆ ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ಜಾಬ್ ಮೆಂಟಾಲಿಟಿ. ಸೊ ಇದೆಲ್ಲ ಕಾಮನ್ ಆಗಿರೋ ಕಾರಣ ಜಾಬ್ ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಕ್ಕೆ ಆಲ್ಮೋಸ್ಟ್ ನನಗೆ 2 to 3 years ಆಲ್ಮೋಸ್ಟ್ ಇಂಜಿನಿಯರಿಂಗ್ ಆದ ನಂತರ ಈಗ ಕಂಪ್ಲೀಟ್ 4 years ಆಯಿತು. ಸೊ ಈಗ ಪರಿಶುದ್ಧ ಗಾಣದೇನೆ ಸ್ಟಾರ್ಟ್ ಆಗಿ 7 months ಆಯಿತು. ಸೊ ಕನ್ವಿನ್ಸ್ ಮಾಡಲಿಕ್ಕೆ ಒಂದು 2-3 ವರ್ಷ ನನಗೆ ಬೇಕಾಗಿತ್ತು. ಫಸ್ಟಿಂದ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇತ್ತು, ಬಟ್ ಆಗಲಿಲ್ಲ. ನಾನು ಜಾಬಿಗೆ ಜಾಯ್ನ್ ಮಾಡಿದೆ. ಆನಂತರ ಪ್ಲ್ಯಾನ್ ಮಾಡಿ ಕನ್ವಿನ್ಸ್ ಮಾಡಿ ಸ್ವಲ್ಪ ನನ್ನ ಹತ್ರ ಇರುವಂಥ ಹಣವನ್ನು ಒಟ್ಟು ಮಾಡಿ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಹೋದೆ. ಸೊ ಕನ್ವಿನ್ಸ್ ಮಾಡೋದು ತುಂಬ ಟ್ರಿಕ್ಕಿ ಪಾರ್ಟ್. ಸೊ ಯಂಗ್ಸ್ಟರ್ಸ್ಗೆ ನಾನು ಸಜೆಷನ್ ಕೊಡ್ಬೋದು ಅಂತ ಹೇಳಿದ್ರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗುವ, ಸರಿ ಇದ್ರೆ 100% ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, 100% ಅವರಿಗೆ ಹೆದರಿಕೆ ಇರುತ್ತೆ. ಇದೆಲ್ಲ ಹಣದ ವಿಚಾರ. ಸೊ ಏನಾದರೂ ಲಾಸ್ ಆದರೆ ಮಗುವಿಗೆ ಏನೋ ತೊಂದರೆ ಆಗ್ಬೋದು ಅಂತ ಅವರ ಒಂದು ಅನಿಸಿಕೆ. ಅವರಿಗೆ ಒಂದು ಹೆದರಿಕೆ ಇರೋ ಕಾರಣ ಅವ್ರು ಹಾಗೆ ಮಾಡ್ತಾರೆ. ಬಟ್ ನಾವು ಅವರನ್ನು ಒಳ್ಳೆ ರೀತಿಯಲ್ಲಿ ಪ್ರೂವ್ ಮಾಡ್ಕೊಂಡು ಹೋದ್ರೆ, ಅದು ಕನ್ವಿನ್ಸ್ ಆದರೆ ಅವ್ರು 100% ಎಕ್ಸೆಪ್ಟ್ ಮಾಡ್ತಾರೆ. ಸೊ ನಮಗೆ ಎಕ್ಸೆಪ್ಟ್ ಮಾಡಿದ್ದಾರೆ. ಕೆಲವೊಮ್ಮೆ ಬಾಲ್ಯ ಸ್ನೇಹಿತರು ಒಟ್ಟಾದಾಗ, ಅದು ನಿಮ್ಮ ಹಾಗೆ ಒಟ್ಟಿಗೆ ಎಜುಕೇಷನ್ ಮುಗಿಸಿದಾಗ, ನೀವು ಇದ್ರ ಬಗ್ಗೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾತಾಡ್ತಿರುವಾಗ ಸಹಜವಾಗಿ ಮುಂದೇನು ಮಾಡಬೇಕು ಅನ್ನೋ ಮಾತುಕತೆ ಬರ್ತದೆ. ನೀವಿಬ್ಬರು ಈ ರೀತಿಯಲ್ಲಿ ಒಟ್ಟಾಗುವಾಗ ನಿಮ್ಮ ಜೊತೆಗೆ ಇದ್ದವರು, ಆದರೆ ಪರಸ್ಪರ ಕನ್ವಿನ್ಸ್ ಮಾಡೋದು ಭಾರಿ ಕಷ್ಟ. ಮೇನ್ ಆಗಿ ಏನಂತ ಹೇಳಿದ್ರೆ, ನಾವು ಫ್ರೆಂಡ್ಸ್ ಅಂತ ಒಟ್ಟಾದಾಗ ಪ್ರತಿ ಸತಿ ನಾವು ಈ ಬಿಸ್ನೆಸ್ ಜಾಬ್ ಇದರ ವಿಚಾರದಲ್ಲಿ ಬಿಸ್ನೆಸ್ ಬಗ್ಗೆ ಕಮ್ಮಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಮೆಂಟಾಲಿಟಿಯಲ್ಲಿ ಇರಲ್ಲ. ಸೊ ನಾವು ಇಮಿಡಿಯೇಟ್ ಆಗಿ ಇಬ್ಬರೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ಅದೊಂದು ಬಾಂಡ್ ಬ್ರೇಕಪ್ ಆಗುತ್ತೆ. ಸೊ ಹಾಗಾಗಿ ನಾವು ಫ್ರೆಂಡ್ಸ್ ಒಟ್ಟಿಗೆ ಇದ್ದಾಗ ತುಂಬಾ ಹೊತ್ತು ಬಿಸ್ನೆಸ್ ಬಗ್ಗೆ ಅಥವಾ ಡಿಸ್ಕಸ್ ಮಾಡಲ್ಲ. ನಮಗೆ ಏನು ಫ್ರೆಂಡ್ಸಿಗೆ ಹೇಳಲಿಕ್ಕೆ ಇರುತ್ತೆ, ಅಥವಾ ಫ್ಯೂಚರಲ್ಲಿ ಅವರು ಕೂಡ ಒಂದು ಏನು ಸ್ಟಾರ್ಟ್ ಮಾಡ್ಬೋದು, ನಮ್ಮ ಯಾರನ್ನಾದ್ರೂ ಇನ್ಸ್ಪಿರೇಷನ್ ತಗೊಂಡು ಅಥವಾ
ನಮ್ಮನ್ನು ನೋಡಿ ಏನಾದರೂ ಇನ್ಸ್ಪಿರೇಷನ್ ತಗೊಂಡು ಮಾಡ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್ ಹತ್ರ ಇರುವಾಗ ಲಿಮಿಟೆಡ್ ಕಾನ್ಸೆಪ್ಟ್, ಅವ್ರಿಗೆ ಏನಾದರೂ ವಿಷಯ ಇದ್ರೆ, ಒಳ್ಳೆ ವಿಷಯ ಇದ್ರೆ ನಾವು ಅದನ್ನ ಬಿಸ್ನೆಸ್ ಬಗ್ಗೆ ಶೇರ್ ಮಾಡ್ತೀವಿ, ಅಥವಾ ತುಂಬಾ ಅದರ ಬಗ್ಗೆ ಇನ್ ಡೆಪ್ತ್ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ರಿಗೂ ಅದು ಇಷ್ಟ ಆಗಲ್ಲ. ಸೊ ನಾವಿಬ್ಬರೇ ಇದ್ದಾಗ ಪ್ರತಿ ದಿವಸ ಬಿಸ್ನೆಸ್ ಬಗ್ಗೆ ಮಾತ್ರ, ಅದನ್ನ ಹೇಗೆ ಡೆವಲಪ್ ಮಾಡೋದು, ಅದನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು, ಪ್ರಾಡಕ್ಟ್ ಅನ್ನು ಹೇಗೆ ಇನ್ನೂ ಜನರಿಗೆ ರೀಚ್ ಮಾಡೋದು, ಇದ್ರ ಬಗ್ಗೆನೇ ನಾವು ಮಾತಾಡ್ತಿರ್ತೀವಿ. ಸೊ ಬಿಸ್ನೆಸ್ ಮೆಂಟಾಲಿಟಿ ಅವ್ರು ಸಿಕ್ಕಾದಾಗ ನಾವು ಅವ್ರ ಹತ್ರ ನಾಲೆಜ್ ಇರೋದನ್ನು ನಾವು ಗೇನ್ ಮಾಡ್ತೀವಿ, ನಮ್ಮ ನಾಲೆಜನ್ನು ಅವರಿಗೆ ಶೇರ್ ಮಾಡ್ತೀವಿ. ಸೊ ಇದು ಇಬ್ರು ನಾಲೆಜ್ ಶೇರ್ ಮಾಡುವಂತ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇನ್ನೊಬ್ಬರಿಂದ ನಾವು ಕಲಿತಾ ಇದ್ವಿ, ನಾವು ಕೂಡ ಇನ್ನೊಬ್ಬರಿಗೆ ಕಲಿಸ್ತಾ ಇದ್ವಿ. ಸರಿ ಸಾಗರ್, ಒಂದು ಔದ್ಯೋಗಿಕ ವಾತಾವರಣ, ಬಿಸಿನೆಸ್ ಇಕೋಸಿಸ್ಟಮ್ ಅಂತ ಇರ್ತದೆ. ಇದರಲ್ಲಿ ಹಲವಾರು ಅಂಶಗಳಿರ್ತವೆ. ಸರ್ಕಾರ ಕೊಡುವಂತಹ ಸೌಲಭ್ಯಗಳು, ಅದು ಲೈಸೆನ್ಸ್ ಇರ್ಬೋದು, ಅದಕ್ಕೆ ಬೇಕಾದಂತಹ ಜಾಗ ಇರ್ಬೋದು. ತುಂಬ ದೊಡ್ಡ ಉದ್ಯಮ ಆದರೆ ತುಂಬ ದೊಡ್ಡ ಜಾಗ ಬೇಕು. ಲೋನ್ ಕೊಡುವಂತಹ ಬ್ಯಾಂಕಿಂಗ್ ಸಿಸ್ಟಮ್ಗಳಿರ್ತವೆ, ಮತ್ತು ಅದಕ್ಕೆ ಪೂರಕ ವಾತಾವರಣ, ನಿಮಗೆ ಬೇಕಾದಂತಹ ಮಾಹಿತಿಗಳನ್ನು ಕೊಡುವಂತಹದ್ದು, ಇನ್ಫಾರ್ಮೇಶನ್, ನಾಲೆಜ್, ಇದೆಲ್ಲ ಇಕೋಸಿಸ್ಟಮ್. ಒಂದು ಬಿಸಿನೆಸ್ ಇಕೋಸಿಸ್ಟಮ್ನ ಬೇರೆ ಬೇರೆ ಅಂಶಗಳಿರ್ತವೆ, ಘಟಕಗಳಿರ್ತವೆ. ನಿಮಗೆ ಈ 5-6 ವಿಚಾರದಲ್ಲಿ ಕಷ್ಟವಾಗಿ ಕಂಡದ್ದು ಯಾವುದು? ಮಾಹಿತಿಯ, ಬ್ಯಾಂಕ್ ಲೋನ್, ಅಥವಾ ಸರ್ಕಾರದ ಲೈಸೆನ್ಸ್ ಇತ್ಯಾದಿಗಳು, ಮತ್ತು ನಿಮ್ಮ ಒಂದು ಹೊಸ ಐಟಮನ್ನು ಮಾರ್ಕೆಟ್ಗೆ ಪರಿಚಯ ಮಾಡುವಂತಹದ್ದು, ಇವೆಲ್ಲವೂ ಬಿಸಿನೆಸ್ ಇಕೋಸಿಸ್ಟಮ್ನ ಬೇರೆ ಬೇರೆ ಘಟಕಗಳು ಒದಗಿ ಬರ್ತವೆ. ನಿಮಗೆ ಇಲ್ಲಿ ಅತ್ಯಂತ ಕಷ್ಟವಾಗಿ ಕಂಡದ್ದು ಯಾವುದು ಮ್ಯಾನೇಜ್ ಮಾಡಲಿಕ್ಕೆ? ಫಸ್ಟ್ ಕಷ್ಟವಾಗಿ ಕಂಡತ್ತಂದರೆ ಮೇನ್ ಆಗಿ ಇನಿಷಿಯಲ್ ಸ್ಟೇಜ್. ಸೊ ಫಸ್ಟ್ ಆಫ್ ಆಲ್ ಯಾವುದೇ ವಿಚಾರ ನಮ್ಗೆ ಗೊತ್ತಿರದ ಕಾರಣ, ಅಂದರೆ ಬಿಸ್ನೆಸ್ ಫ್ಯಾಮಿಲಿಯಲ್ಲಿ ಇರದ ಕಾರಣ ನಮಗೆ ಅದರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಜನ ಕ್ವಿಟ್ ಮಾಡುವಂಥ ಚಾನ್ಸಸ್ ಇದೆ. ಅದು ನಾವು ಫೀಲ್ ಮಾಡಿದ್ದೀವಿ. ಯಾಕಂದರೆ ಪ್ರತಿ ಸತಿ ನಮಗೆ ಬ್ಯಾಂಕ್ ಅವರು ತುಂಬ ರೆಸ್ಪಾನ್ಸ್ ಮಾಡಿದರು, ಗೌರ್ಮೆಂಟಿಂದ ಯಾವುದು ಯೋಜನೆ ಇದೆ ಅದೆಲ್ಲ ರೆಸ್ಪಾನ್ಸ್ ಮಾಡಿದೆ. ಸೊ ನಮಗೆ ಏನು ಬೇಕಿತ್ತು ಬಟ್ ಸ್ವಲ್ಪ ಡಿಲೇ ಆಗ್ತಾ ಇತ್ತು, ಬಟ್ ಸಿಗ್ತಾ ಇತ್ತು. ಸೊ ಎಲ್ಲ ಅದು ಕಾಮನ್ ಈ ಸೊಸೈಟಿಯಲ್ಲಿ. ಸೊ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ನಾವು ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಸೊ ಇನಿಷಿಯಲ್ ಸ್ಟೇಜ್ ಸರ್ಟಿಫಿಕೇಶನ್ ಮತ್ತು ಲೋನ್ ಸಿಗುವಂಥದ್ದು, ಬ್ಯಾಂಕಲ್ಲಿ ನಾವು ಮಾತಾಡುವಂಥದ್ದು, ಇದೆಲ್ಲ ವಿಚಾರಣೆ ಕಷ್ಟ ಇರುವಂಥದ್ದು. ಮಿಷಿನ್ ತರೋದು ಬುಕ್ ಮಾಡಿದರೆ ಬರುತ್ತೆ, ಪ್ಲೇಸ್ ನೋಡಲಿಕ್ಕೆ ಏನು ಕಷ್ಟ ಇಲ್ಲ, ಬಟ್ ಕರೆಕ್ಟಾಗಿ ಪ್ಲೇಸ್ ಸರ್ಚ್ ಮಾಡಿ ಒಂದು ಅಂಗಡಿ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ಸಲ್ಲಿ. ಅದು ನಾವು ನೋಟಿಸ್ ಮಾಡಿದ್ವಿ, ನಾವು ಕೂಡ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನಮ್ಮ ಈಗ ಅನಿಸಿಕೆ ಇದೆ. ಇದು ಮ್ಯಾಟ್ರ್ ಆಗ್ತಾ ಇತ್ತು. ಶಾಪ್ ನೋಡೋದು ಎಲ್ಲಿ ಇರುತ್ತೆ, ಮತ್ತು ಶಾಪ್ ಒಳಗೆ ಏನೇನೆಲ್ಲ ಇನ್ಸ್ಟಾಲೇಷನ್ ಮಾಡಬೇಕು, ಎಲ್ಲೆಲ್ಲಿ ಪ್ಲೇಸಲ್ಲಿ ಇರಬೇಕು, ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರ. ಬಟ್ ಮೇನ್ ಬಂದದ್ದು ಸರ್ಟಿಫಿಕೇಷನ್, ಲೋನ್ ಮಾಡೋದು, ಮತ್ತು ಇದು ವಿಚಾರದಲ್ಲಿ ಮಾತ್ರ ನಮಗೆ ತುಂಬ ಟೈಮ್ ತಾಗುತ್ತೆ. ಮತ್ತು ನಮ್ಮ ಪೇಷಂಟ್ ಲೆವೆಲ್ ಕೂಡ ಚೆಕ್ ಆಗುತ್ತೆ. ನಾವು ಕರೆಕ್ಟಾಗಿ ಫೋಕಸ್ ಆಗಿದ್ರೆ ಮಾತ್ರ ಅದರ ಹಿಂದೆ ಹೋಗ್ಬೋದು. ಯಾಕಂದರೆ ಡೈಲಿ ಹೋಗಬೇಕಾಗುತ್ತೆ, ತಲೆ ಬಿಸಿ ಆಗುತ್ತೆ, ಹೋಗಬೇಕಾ ಬೇಡವಾ, ಇದು ಬಿಸ್ನೆಸ್ ಪ್ಲ್ಯಾನ್ ಕ್ವಿಟ್ ಮಾಡುವ, ಜಾಬಿಗೆ ಹೋಗುವ ಅಂತ ತಲೆಯಲ್ಲಿ ಬರುತ್ತೆ. ಬಟ್ ಅದೇ ಒಂದು ಟ್ರಿಕ್ಕಿ ಪಾರ್ಟ್. ಸೊ ಅದನ್ನು ಸಾರ್ಟ್ ಔಟ್ ಮಾಡಿದ್ರೆ ಮತ್ತೆ ಜರ್ನಿ ಈಸಿ ಇರುತ್ತೆ, ಇನ್ ಕೇಸ್ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ. ಸೊ ಫ್ಯೂಚರ್ ಪ್ಲ್ಯಾನ್ ಕೂಡ ಕರೆಕ್ಟ್ ಇರಬೇಕು. ಬಟ್ ಇನಿಷಿಯಲ್ ಸ್ಟೇಜ್ ಸರ್ಟಿಫಿಕೇಶನ್ ಎಲ್ಲನೇ ಕಷ್ಟದ ಕೆಲಸ, ಲೋನ್ ಎಲ್ಲ ಮಾಡೋದೇ ಕಷ್ಟದ ಕೆಲಸ. ಬಟ್ ಎಲ್ಲ ಸಬ್ಸಿಡಿ, ಗೌರ್ಮೆಂಟ್ ಯೋಜನೆಗಳು ಒಳ್ಳೇದಿದೆ ಈಗ. ಸೊ ಹಾಗಾಗಿ ಅದನ್ನು ಕೂಡ ಒಳ್ಳೆ ಜನರು ಅವೈಲ್ ಮಾಡ್ಬೋದು, ಅದನ್ನು ತಗೊಳ್ಬೋದು. ನೀವು ಲೋನ್ ಕೇಳಲಿಕ್ಕೆ ಹೋದಾಗ ಬ್ಯಾಂಕಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂತು? ಆಫ್ಟರ್ ಆಲ್ ಒಂದು ಗಾಣ. ಎಸ್, ಫಸ್ಟ್ ಆಫ್ ಆಲ್ SBI ಬ್ಯಾಂಕ್ ನಮಗೆ ಬಿಜೈ ಕಾಪಿಕಾಡ್ ಬ್ರಾಂಚ್ ಇರೋದು. ನೆಕ್ಸ್ಟ್ ನಮ್ಮ MSME ಸೆಕ್ಟರ್ ಅಂದರೆ SME ಸೆಕ್ಟರ್ ಇದು ಅದ್ರ ಬರೋದು ಈ ಬಿಜೈಯಲ್ಲಿ. ಸೊ ಇಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಎಲ್ಲರೂ ಕೋಆಪರೇಟ್ ಮಾಡಿದ್ರು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಹತ್ರ ಇರುತ್ತೆ, ಅದೊಂದು ನನ್ನ ಪ್ರೆಸೆಂಟೇಷನ್. ಸೊ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗ ಅಷ್ಟು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿರೋ ಕಾರಣ ಅವರಿಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು. ಸೊ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅವ್ರಿಗೆ ಕೂಡ ಅರ್ಥ ಆಯಿತು. ಹಾಗೆ ಏನು ಲೋನ್ ಕೊಡಲ್ಲ ಅದರ ವಿಚಾರದಲ್ಲಿ ಏನೂ ಮಾತಾಡಲಿಲ್ಲ. ಬಟ್ ಏನು ಅಗತ್ಯ ಇದೆ ಅದಕ್ಕೆ ಮಾತ್ರ ಲೋನ್ ಕೊಡುವಂಥದ್ದು ಕೂಡ ಅದು ಅವರ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕಿಂತ ಹೆಚ್ಚು ಕೊಡುವಂಥದ್ದು ಅದು ಕೂಡ ಅವ್ರು ಮಾಡುವಂಥ ತಪ್ಪು. ಸೊ ಬಟ್ ಅವ್ರು ನಮಗೆ ಕರೆಕ್ಟಾಗಿ ಎಷ್ಟು ಬೇಕು, ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ನಮಗೆ ಲೋನ್ ಮಾಡಿ ಕೊಟ್ಟಿದ್ರು. ಸೊ ಹಾಗಾಗಿ ನಮಗೆ ತುಂಬ ಹೆಲ್ಪ್ ಆಯಿತು ಬ್ಯಾಂಕ್ ಮುಖಾಂತರ ನಮಗೆ. ಸಾಗರ್, ನೀವು ಈ ಉದ್ಯಮದಲ್ಲಿ ತೊಡಗುವ ಹಂತದಲ್ಲಿ ಯಾವುದೆಲ್ಲ ಥರದ ಗಾಣಗಳನ್ನು ನೋಡಿದ್ರಿ, ಎಲ್ಲೆಲ್ಲ ಸುತ್ತಾಡಿದ್ರಿ? ಅದರಲ್ಲಿ ಸಾಂಪ್ರದಾಯಿಕ ಗಾಣಗಳು, ಈಗಲೂ ಕೂಡ ನೀವು ಮೂಲೆ ಹಳ್ಳಿ ಕಡೆ ಹೋದರೆ ಗಾಣಗಳಿದ್ದಾವೆ. ಈಗ ಬೈಂದೂರಿನ ಮೂಲೆಯ ಕೆಲವು ಕಡೆಗಳಲ್ಲಿ, ಉತ್ತರ ಕನ್ನಡದ ಕೆಲವು ಕಡೆಯಲ್ಲಿ ಸಾಂಪ್ರದಾಯಿಕ ಗಾಣಗಳೇನು ಇದ್ದಾವೆ. ಮುಖ್ಯವಾಗಿ ಹೊನ್ನೆಣ್ಣೆ ಮಾಡಲಿಕ್ಕಿಂತ ಗಾಣಗಳನ್ನು ಬಳಸ್ತಾರೆ ಈಗಲೂ ಕೂಡ. ಸಾಂಪ್ರದಾಯಿಕ ಗಾಣದಿಂದ ತೊಡಗಿ ಅತ್ಯಾಧುನಿಕ ಗಾಣದ ತನಕ ಯಾವುದೆಲ್ಲ ನೋಡಿದ್ರಿ? ಸೊ ಫಸ್ಟ್ ಆಫ್ ಆಲ್ ಗಾಣಗಳಂತ ಹೇಳಿದ್ರೆ ಮಂಗಳೂರಲ್ಲಿ ಈಗ ನೋಡ್ಲಿಕ್ಕೆ ಅಂತ ಸಿಗುವಂಥದ್ದು ಭಾರಿ ಕಮ್ಮಿ. ನಾವು ಪಿಲಿಕುಳದಲ್ಲಿ ಹೋದರೆ ಮುಂಚೆ ಗಾಣದ್ದು ಒಂದು ಅಂದರೆ ಕಟ್ಟಿ ಅದೊಂದು ಜಸ್ಟ್ ಒಂದು ಜನರಿಗೆ ತೋರಿಸ್ಲಿಕ್ಕೆ ಗಾಣ ಅಂತ ಹೇಗಿತ್ತು ಅಂತ ಹೇಳಲಿಕ್ಕೆ ಮ್ಯೂಸಿಯಂ ಪೀಸ್. ಬಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇತ್ತು ಅಂತ ಜನರು ಕೆಲವರು ಹೇಳ್ತಾ ಇರೋದು ಕೇಳಿದ್ದಾರೆ, ಬಟ್ ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ನನಗೆ ನೋಡಿರೋದು ಜಸ್ಟ್ ಅಷ್ಟೇ ವಿಜುವಲ್ ಇರುವಂಥದ್ದು. ಸೊ ಇದರ ಬಗ್ಗೆ ಮೇನ್ ಗಾಣದ ಬಗ್ಗೆ ರಿಸರ್ಚ್ ಮಾಡಿ ನಾವು ಹೋಗುವಂಥದ್ದು ನಮಗೆ ಮಾಡರ್ನ್ ಮಾಡುವಂಥ ತಲೆಯಲ್ಲಿರೋ ಕಾರಣ ನಾವು ಬ್ಯಾಂಗ್ಳೂರು, ಕೊಯಂಬತ್ತೂರು ಇಂಥ ಜಾಗಕ್ಕೆ ವಿಸಿಟ್ ಮಾಡಿದ್ವಿ.
ಮಂಗಳೂರಲ್ಲಿ ಪ್ರತಿಯೊಂದು ಮಿಲ್ಲಿಗೆ ವಿಸಿಟ್ ಮಾಡಿದ್ವಿ. ಅವರ ವಿಚಾರ, ಅವ್ರು ಹೇಗೆ ಮಾಡ್ತಾ ಇದ್ರು, ಯಾಕಂದ್ರೆ ಮಂಗಳೂರಲ್ಲಿ ಎಲ್ಲ ಕಬ್ಬಿಣದ್ದು ಅಂದ್ರೆ ಮೆಟಲ್ ಇದಿತ್ತು. ಸೊ ಹಾಗಾಗಿ ಮರದ ಗಾಣ ಯಾರು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಮರದ ಗಾಣದ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ. ಅದರಲ್ಲಿ ಎಷ್ಟು ಆಯಿಲ್ ಬರುತ್ತೆ, ಏನು ಅಡ್ವಾಂಟೇಜ್, ಏನು ಡಿಸ್ಅಡ್ವಾಂಟೇಜ್, ಅದರ ಬಗ್ಗೆ ಏನೂ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರ್ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 5 ರಿಂದ 6 ಔಟ್ಲೆಟ್ಸ್ಗಳನ್ನು ವಿಸಿಟ್ ಮಾಡಿದ್ವಿ. ಅಲ್ಲಿ ಓನರ್ಸ್ಗಳ ಹತ್ರ ಮಾತಾಡಿದ್ವಿ. ನಮಗೆ ಅಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ತು ಬ್ಯಾಂಗ್ಳೂರಲ್ಲಿ. ಬಟ್ ಕಾಸ್ಟ್ ವೈಸ್ ನೋಡಿದರೆ ಅವ್ರು ತುಂಬ ಎಕ್ಸ್ಪೆನ್ಸಿವ್ ಆಗಿ ಕೋಟ್ ಮಾಡ್ತಾ ಇದ್ರು. ಮೇ ಬಿ ಅದು ಬ್ಯಾಂಗ್ಳೂರ್ ಅಂತ ಹೇಳಿ ಗೊತ್ತಿಲ್ಲ. ಆ ಕಾಸ್ಟ್ ಮ್ಯಾಂಗ್ಳೂರಿಗೆ ಸೂಟೇಬಲ್ ಅಲ್ಲ. ಅದರ ಹಾಫ್ ಪ್ರೈಸ್ ಕೂಡ ಮ್ಯಾಂಗ್ಳೂರಲ್ಲಿ ಸೇಲ್ ಆಗ್ತಾ ಇರಲಿಲ್ಲ ಕೊಕೊನಟ್ ಆಯಿಲ್. ಸೊ ಬ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಿಯನ್ಸ್ ಇದ್ದಾರೆ, ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಯಾಕೆ ಅದೇ ಕ್ವಾಲಿಟಿ, ಅವ್ರು ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಐ ಅಗ್ರಿ ವಿತ್ ದಟ್, ಅವ್ರು ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಅದೇ ಕ್ವಾಲಿಟಿ ಕೊಟ್ಟು ನಾವು ಮ್ಯಾಂಗ್ಳೂರಲ್ಲಿ ರೀಸನಬಲ್ ಪ್ರೈಸಲ್ಲಿ ಹೇಗೆ ಇಡುವಂಥದ್ದು ಅಂತ ನಾವು ಥಿಂಕ್ ಮಾಡಿದ್ವಿ. ಸೊ ನಮಗೆ ಬ್ಯಾಂಗ್ಳೂರು ಮೇನ್ ರೀಸನ್ ಆಗಿತ್ತು ಇದರ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಕೊಡಲಿಕ್ಕೆ. ಮತ್ತು ಕೆಲವು ಓನರ್ಸ್ ಅಂದರೆ ಆ ಪರ್ಟಿಕ್ಯುಲರ್ ಮಿಲ್ ಅವ್ರದ್ದು ಓನರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದರು. ಮೋಸ್ಟ್ಲಿ ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ, ನಾವು ಬ್ಯಾಂಗ್ಳೂರಲ್ಲಿ ಇದ್ದೇವೆ. ಸೊ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೇಮ್ ಏರಿಯಾದಲ್ಲಾದರೆ ಕಾಂಪಿಟೇಷನ್ ಇದರ ವಿಚಾರ ಎಲ್ಲ ಬರುತ್ತೆ. ಸೊ ಅಫ್ಕೋರ್ಸ್ ಅವ್ರಿಗೆ ಕೂಡ ಹೆದರಿಕೆ ಇರುತ್ತೆ, ನಾವೇನಾದರೂ ಇನ್ಫಾರ್ಮೇಷನ್ ಲೀಕ್ ಮಾಡಿ ಏನೋ ತೊಂದರೆ ಆಗ್ಬೋದು ಅಂತ. ಸೊ ನಮಗೆ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡಿದರು, ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಬಿಟ್ಟು ಕೊಟ್ಟರು. ಮತ್ತು ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಅದರ ವಿಚಾರ ಯಾರಾದರೂ ಸಪೋರ್ಟ್ ಬೇಕಿದ್ರೆ ಅದನ್ನು ಹೇಗೆ ಮಾಡ್ಬೋದು ಅಂತ ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕೊಯಂಬತ್ತೂರು ಕೂಡ ವಿಸಿಟ್ ಮಾಡಿದ್ವಿ ಮಿಷಿನ್ಗೆ, ಅದರ ಇನ್ಫಾರ್ಮೇಷನ್ಗೋಸ್ಕರ. ಕೊಯಂಬತ್ತೂರಲ್ಲಿ 2-3 ಕಡೆ ವಿಸಿಟ್ ಮಾಡಿದ್ವಿ. ಅಲ್ಲೇ ಕೂಡ ಮಿಷಿನ್ಗಳ ಬಗ್ಗೆ ನಮಗೆ ನಾಲೆಜ್ ಸಿಕ್ತು. ಸೊ ಇದು ಮೇನ್ 2 ಪ್ಲೇಸಸ್, ಕೊಯಂಬತ್ತೂರು ಆ್ಯಂಡ್ ಬ್ಯಾಂಗ್ಳೂರು. ಸಾಗರ್, ಕಳೆದ 50-75 ವರ್ಷಗಳಲ್ಲಿ ನಾವು ಎಷ್ಟು ವೇಗವಾಗಿ ದಾಟಿಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ, ಮೊನ್ನೆಯ ಟೆಕ್ನಾಲಜಿ ಏನಿತ್ತು ಅನ್ನೋದು ನಮಗೆ ಮರ್ತು ಹೋಗಿಬಿಟ್ಟಿದೆ. ಈಗ ಸಾಂಪ್ರದಾಯಿಕ ಗಾಣಗಳು ಕಾಣಲಿ ಸಿಗುವುದಿಲ್ಲ. ಯಾವ ಮರವನ್ನು ಉಪಯೋಗಿಸ್ತಾ ಇದ್ರು, ಯಾವ ರೀತಿಯ ಅಚ್ಚುಗಳನ್ನು ಉಪಯೋಗಿಸ್ತಾ ಇದ್ರು, 2 ಅಚ್ಚುಗಳ ನಡುವೆ ಇರುವಂತಹ ಗ್ಯಾಪ್ ಎಷ್ಟು ಇತ್ಯಾದಿ ಮೂಲತಃ ಗಾಣಿಗರಿಗೂ ಗೊತ್ತಿಲ್ಲದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವು ಇದನ್ನೆಲ್ಲ ಈ ಎಲ್ಲ ಮಾಹಿತಿಗಳನ್ನು ಹೇಗೆ ಒಟ್ಟು ಹಾಕಿದ್ರಿ? ಯಾವ ಮರವನ್ನು ನೀವು ಉಪಯೋಗಿಸ್ತಾ ಇದ್ದೀರಿ ಈಗ? ಅದನ್ನು ಎಲ್ಲಿ ಮಾಡಿಸಿದ್ರಿ, ಹೇಗೆ? ಸೊ ಮೇನ್ ಆಗಿ ನಮ್ಮದು ಮಿಷಿನ್ ಬಂದಿರುವಂಥದ್ದು ಕೊಯಂಬತ್ತೂರಿಂದ. ಸೊ ಹಾಗಾಗಿ ಇದರಲ್ಲಿ ಮರ ಮೇನ್ ಆಗಿ ಯೂಸ್ ಮಾಡುವಂಥದ್ದು ಬಾಗಿ ಮರ ಅಂತ ಹೇಳ್ತೀವಿ, ವಾಗೈ ವುಡ್ ಅಂತ ಹೇಳ್ತಾರೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಲೋಕಲ್ ಹೆಸರು ಏನಂತ ನಮಗೆ ಕೂಡ ಗೊತ್ತಿಲ್ಲ. ಬಟ್ ಕೆಲವರು ಹೇಳಿದ್ರು, ತುಂಬ ಬೇರೆ ಬೇರೆ ಹೆಸರು ಹೇಳಿದ್ರು. ಸೊ ನಾವು ಪರ್ಟಿಕ್ಯುಲರ್ಲಿ ಈಗ ಫಿಕ್ಸ್ ಮಾಡಲಿಲ್ಲ, ಬಾಗಿ ಮರ, ವಾಗೈ ವುಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದರಲ್ಲಿ ಪ್ರಾಪರ್ಟೀಸ್ ನಾವು ಏನಂತ ನೋಡಿದಾಗ, ವಿಷಕಾರಿ ಮುಂಚೆ ಏನಾದರೂ ಚೇಳು ಅಥವಾ ಏನು ಹಾವು ಬೈಟ್ ಮಾಡಿದರೆ ಅದರ ವಿಷಕಾರಿಯ ಸತ್ವವನ್ನು ನಮ್ಮ ಬಾಡಿನ ತೆಗಿಲಿಕ್ಕೆ ಅದರ ಪೀಸಸ್ಸನ್ನು, ಕೆತ್ತೆಯನ್ನು ಯೂಸ್ ಮಾಡ್ತಾ ಇದ್ರು ಅಂತ ಒಂದು ನಾನು ರಿಸರ್ಚ್ ಮಾಡಿದ ನೆಟ್ಟಲ್ಲಿ ಕೂಡ ಅದರಲ್ಲಿ ಸಿಕ್ತು. ಸೊ ಹಾಗಾಗಿ ಇದು ಮೇನ್ ಅದರ ಕಾನ್ಸೆಪ್ಟ್. ಸೊ ನಾವೇನಾದರೂ ಕೊಪ್ಪರದಲ್ಲಿ ಏನಾದರೂ ಅಂತ ವಿಷಾಂಶ ಇದ್ದರೆ ಅದನ್ನು ತೆಗೆಯುವಂಥ ಶಕ್ತಿ ಆ ಮರಕ್ಕಿದೆ ಅಂತ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ತುಂಬ ಒಳ್ಳೆ ಇದೆ ಮರ ಕೂಡ, ಮತ್ತು ಒಳ್ಳೆ ಗಟ್ಟಿ ಕೂಡ ಇದೆ. ಸೊ ಆಯಿಲ್ ಎಕ್ಸ್ಟ್ರಾಕ್ಟಿಂಗ್ ಪರ್ಫೆಕ್ಟ್ ಸುಟೇಬಲ್ ಮರ ಅಂತ ಹೇಳ್ಬೋದು. ಸೊ ಇದೊಂದು. ಮತ್ತು ಬೇರೆ ವಿಚಾರ ಅಂತ ಹೇಳಿದರೆ ಇದರ ಡೈಮೆನ್ಷನ್ಸ್ ನಮಗೆ ಸ್ಪೆಷಲಿ ಒಂದು 30 kg ಕೆಪಾಸಿಟಿ ಮಿಷಿನ್ ಬೇಕಿತ್ತು. ಅದನ್ನು ನಾವು ಸ್ಪೆಷಲಿ ನಾವು ಅವ್ರ ಹತ್ರ ಮಾಡಿಸ್ಕೊಂಡ್ವಿ. ಸೊ 20 kg ಜನರಲಿ ಬರುತ್ತೆ ಕೆಪಾಸಿಟಿ ಮಿಷಿನ್. ನಾವು 30 kg ಮತ್ತು 20 kg 2 ಮಿಷಿನನ್ನು ನಾವು ಇನ್ಸ್ಟಾಲೇಷನ್ ಮಾಡಿದ್ವಿ. ಮತ್ತು ಮರ ಯಾಕೆ ಯೂಸ್ ಮಾಡಬೇಕಂತ ನಮ್ಮ ತಲೆಯಲ್ಲಿ ಇತ್ತು. ಅದರ ಬಗ್ಗೆ ರಿಸರ್ಚ್ ಮಾಡಿದ್ರೆ ತುಂಬ ವಿಚಾರ ಸಿಕ್ತು. ಆ ಮರದಲ್ಲಿ ಆಗುವಂಥ ಇಂಪಾರ್ಟೆನ್ಸ್, ಅದರಲ್ಲಿ ಆಗುವ ವಿಷಕಾರಿ ಇದ್ದರೆ ಅದನ್ನು ತೆಗೆಯುವಂಥ ಶಕ್ತಿ, ಮತ್ತು ಮರದಿಂದ ತೆಗೆದ ಆಯಿಲ್ ಯಾವುದೇ ಥರ ಹೀಟಪ್ ಆಗಲ್ಲ, ಅದು ನಾವು ಕೂಡ ತುಂಬ ನೋಟಿಸ್ ಮಾಡಿದ್ವಿ. ಅದಕ್ಕೆ ಯಾವುದೇ ಥರದ ನೀರು ಹಾಕಬೇಕು, ತೆಂಗಿನಕಾಯಿ ಎಣ್ಣೆ ತೆಗೆದಾಗ ಅಂತ ಅಗತ್ಯ ಬೀಳಲ್ಲ. ಕೆಲವರು ನೀರೆಲ್ಲ ಹಾಕ್ತಾರೆ ಅದನ್ನು ಕ್ರಷ್ ಮಾಡಲಿಕ್ಕೋಸ್ಕರ, ಅಥವಾ ಬಿಸಿ ಆಗ್ತಾ ಇದೆ ಅದನ್ನು ಕೂಲ್ ಡೌನ್ ಮಾಡಲಿಕ್ಕೋಸ್ಕರ. ನಾವು ಅದು ಯಾವುದೇ ಥರದ್ದು ಮಾಡ್ತಾ ಇಲ್ಲ. ಸೊ ಅಗತ್ಯ ಬೀಳ್ತಾ ಇಲ್ಲ. ಸೊ ಅದು ಒಂದು ಪಾಸಿಟಿವ್ ನಮಗೆ ಬಂತು. ಸೊ ಆಯಿಲ್ ನ್ಯಾಚುರಲ್ ಆಗಿ ಬರ್ತಾ ಇದೆ ವಿದೌಟ್ ಎನಿ ಲಾಸ್ ಇನ್ ನ್ಯೂಟ್ರಿಯೆಂಟ್ಸ್ ಯಾವುದೇ ಥರ ಲಾಸ್ ಆಗ್ತಾ ಇಲ್ಲ, ಯಾಕಂದರೆ ಹೀಟ್ ಅಪ್ ಆಗ್ತಾ ಇಲ್ಲ. ಸೊ ಇದು ಕಾರಣದಿಂದ ಈ ತೆಂಗಿನ ಎಣ್ಣೆ ಮರದ ಗಾಣದ ಮಾಡೋದ್ರಿಂದ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತ ನಮಗೆ ಅದರ ಬಗ್ಗೆ ನಾಲೆಜ್ ಸಿಕ್ತು. ನೀವು ಈ ಎಲ್ಲ ಉದ್ಯಮಕ್ಕೆ ತೊಡಗುವ ಕಾಲವೇ ತುಂಬ ವಿಷಮವಾಗಿತ್ತು. ಯಾಕಂದರೆ ನಿಮ್ಮ ಡಿಗ್ರಿ ಮುಗಿಯುವಾಗಲೇ ಕೋವಿಡ್ ಅನ್ನುವ ಮಹಾಭೂತ ಬಂತು. ಬೇರೆ ಏನು ಯೋಚನೆ ಮಾಡೋದಿರಲಿ, ದೈನಂದಿನ ಹೊಟ್ಟೆಪಾಡೇ ಜನರಿಗೆ ಕಷ್ಟ ಆಗುವ ಸ್ಥಿತಿ ಬಂತು. ಈ ಹೊತ್ತಲ್ಲಿ ನೀವು ಇದಕ್ಕೆ ತೊಡಗಿದ್ರಿ, ನಿಮಗೆ ಏನೆಲ್ಲ ಕಷ್ಟಗಳು ಬಂದವು? ಇದೆಲ್ಲ ಬಿಟ್ಟುಬಿಡುವ, ಸಾಕು ಅನ್ನೋ ಹಾಗೆ ಆಯ್ತಾ, ಹೇಗೆ? ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ 2019 ಪಾಸ್ಡ್ ಔಟ್. ನಾನು ಕಂಪ್ಲೀಟ್ 2020 ಕೋವಿಡ್ಗೆ ಇದೆಲ್ಲ ಸ್ಟಾರ್ಟ್ ಆಯಿತು. ಸೊ ನಮಗೆ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಮಾತ್ರ ಹೊರಗಡೆ ಪ್ರಪಂಚ ತಿರುಗುವಂಥ ಅವಕಾಶ ಇತ್ತು. ಆ ನಂತರ ಕೋವಿಡ್. ಅದರ ಮುಂಚೆ ನನಗೆ ಜಾಬ್ ಆಗಿತ್ತು, ನಾನು ಜಾಬ್ ಹೋಗ್ತಾ ಇದ್ದೆ. ಕೋವಿಡೇ ಹೆಲ್ಪ್ ಮಾಡ್ತಾ ಅಂತ ಹೇಳ್ಬೋದು. ಕೆಲವರಿಗೆ ಕೋವಿಡ್ ಕಷ್ಟ ಕೊಟ್ಟಿದೆ, ಬಟ್ ಕಲಿಸಿದೆ. ಎಲ್ಲವೂ ನಮಗೆ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಲ್ರಿಗೂ ಒಂದು ಕಷ್ಟ ಕೊಟ್ಟಿದೆ ಅಥವಾ ಏನಾದರೂ ಕಲಿಸಿದೆ. ಸೊ ಒಂದು ಪಾಠ ಕಲ್ತಿದ್ದೀವಿ ಎಲ್ಲರೂ. ಸೊ ಹಾಗಾಗಿ ನಾವು ಕೂಡ ತುಂಬ ಟೈಮ್ ಸಿಕ್ತು ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಲಿಕ್ಕೆ.
ನನ್ನ ಬಗ್ಗೆ ನಾನು ಏನು ಮಾಡಬೇಕು ಅಂತ ಒಂದು ಲೈಫಿಗೆ ಒಂದು ರೂಟ್ ಮ್ಯಾಪ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಕ್ತು. ಇಲ್ಲಾಂದ್ರೆ ಈ ಬ್ಯುಸಿ ಶೆಡ್ಯೂಲ್ ಅಥವಾ ಜಾಬ್ ವಿಷಯದಲ್ಲಿ ಬಂದ ಪ್ರತಿ ಬೆಳಿಗ್ಗೆ ಎದ್ದು ಸಂಜೆ ಜಾಬ್ ಆಗುತ್ತೆ, ಮಲಗೋದಾಗುತ್ತೆ, ಚಾ ತಿಂಡಿ ಇದರ ವಿಷಯನೇ ಆಗುತ್ತೆ, ಫ್ಯಾಮಿಲಿ ಟೈಮಿಗೆ ಸಿಗಲ್ಲ. ಸೊ ಇದೆಲ್ಲ ನಮಗೆ ಟೈಮ್ ಸಿಕ್ತು ಅಂತ ಹೇಳ್ಬೋದು. ಕೋವಿಡ್ ಟೈಮ್ ನಮಗೆ ಒಂದು ರೂಟ್ ಮ್ಯಾಪ್ ಮಾಡಿಕೊಟ್ಟು ಜನರಿಗೆ ಒಂದು ಏನಾದರೂ ಮಾಡಬೇಕಂತ ಒಂದು ಥಿಂಕಿಂಗ್ ತರಲಿಕ್ಕೆ ಕೋವಿಡೇ ಅದರ ಇಮ್ಯುನಿಟಿ ವಿಷಯ ಆಗಿರ್ಬೋದು, ಹೆಲ್ತ್ ವಿಷಯ ಆಗಿರ್ಬೋದು, ಅದು ನಮಗೆ ಐಡಿಯಾ ಕೊಡ್ತು. ಸೊ ಕೋವಿಡ್ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬ್ಲಿ ನಮಗೆ ಅದರ ಬಗ್ಗೆ ಐಡಿಯಾ ಬರ್ತಾ ಇರಲಿಲ್ಲ. ಮೋಸ್ಟ್ಲಿ ಕೋವಿಡ್ ನಮಗೆ ಹೆಲ್ಪ್ ಮಾಡ್ತು ನಮಗೆ ಥಿಂಕ್ ಮಾಡಲಿಕ್ಕೆ. ಸೊ ಇದು ನಮಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಿ ಪ್ರಾಬ್ಲಮ್ಸ್ ಏನಿಲ್ಲ. ನಾನು ಆವಾಗ ಜಾಬಲ್ಲಿದ್ದೆ, ನನಗೆ ಸ್ಯಾಲರಿ ಬರ್ತಾ ಇತ್ತು, ಒಳ್ಳೆ ಕಂಪನಿಯಲ್ಲಿದ್ದು. ಸೊ ನನಗೆ ಫುಲ್ ಸ್ಯಾಲರಿ ಬರ್ತಾ ಇತ್ತು, ಏನು ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ತುಂಬ ಜನರಿಗೆ ಕಷ್ಟ ಕೊಟ್ಟಿದೆ. ಈಗ ನೀವು ನಗರದ ಒಂದು ಮುಖ್ಯ ಭಾಗದಲ್ಲಿ ನಿಮ್ಮ ಪ್ರಾಡಕ್ಟನ್ನು, ವಸ್ತುವನ್ನು ಮಾರಲಿಕ್ಕೆ ಜಾಗ ಮಾಡ್ಕೊಂಡಿದ್ದೀರಿ. ಜೊತೆಗೆ ನೀವು ಎಣ್ಣೆ ಮಾಡೋಂಥ ಜಾಗ ಇದು ನಿಮ್ಮ ಶೋರೂಮಿಂದ ತುಂಬ ದೂರ ಇದೆಯಾ? ಇದು ನಿಮ್ಮ ಅಂಗಡಿಯಿಂದ ತುಂಬ ದೂರ ಇದೆಯಾ, ಹೇಗೆ? ನಮ್ಮದು ಇರೋದು ವಿಜಯ್ ಕಾಪಿಕಾಡ್ ಹತ್ರ. ಸೊ ಅಲ್ಲಿಯೇ ಫ್ಯಾಕ್ಟ್ರಿ ಇರೋದು, ಅಲ್ಲಿಯೇ ಔಟ್ಲೆಟ್ ಇರುವಂಥದ್ದು. ಸೊ ಫ್ಯಾಕ್ಟ್ರಿ ಆ್ಯಂಡ್ ಔಟ್ಲೆಟ್ ಒಟ್ಟಿಗೆ ಇರುವಂಥದ್ದು. ಗ್ಲಾಸ್ ಹಾಕಿ ಇಟ್ಟಿದ್ದೀವಿ. ಅಂದರೆ ಇನ್ ಕೇಸ್ ಯಾರಿಗಾದ್ರೂ ನೋಡಬೇಕು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಗ್ಲಾಸ್ ಇದೆ. ಸೊ ಅಲ್ಲಿಂದನೇ ನೋಡ್ಬೋದು, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ರೋಡಲ್ಲಿ ನಿಂತರೂ ಕೂಡ ನಮ್ಮ ಮಿಷಿನ್ ನಡೆಯುವಂಥದ್ದು, ನಾವೇನು ಮಾಡ್ತಾ ಇದ್ದೀವಿ ಎಲ್ಲ ಕಾಣುತ್ತೆ. ಸೊ ಯಾಕೆ ಇಟ್ಟಿದ್ದೀವಿ ಅಂತ ಜನರಿಗೆ, ಪ್ರತಿಯೊಬ್ಬರಿಗೆ ಇದು ಗಾಣದ ವಿಷಯ ನೋಡಬೇಕು. ಎಣ್ಣೆ ಹೇಗಾಗ್ತಾ ಇದೆ, ಏನು ಹಾಕ್ತಾ ಇದ್ದಾರೆ, ಯಾವ್ದು ಮೆಟೀರಿಯಲ್ ಯೂಸ್ ಆಗ್ತಾ ಇದೆ, ಇದೆಲ್ಲ ಕಸ್ಟಮರ್ ಅಂದರೆ ಅವ್ರಿಗೆ ಗೊತ್ತಿರಬೇಕಂತ ವಿಚಾರ. ಯಾಕಂದರೆ ಎಲ್ಲ ಇಂಡಸ್ಟ್ರಿಗಳಲ್ಲಿ ನಮಗೆ ಅದೆಲ್ಲ ತೋರಿಸಲ್ಲ. ಕಂಪ್ಲೀಟ್ಲಿ ಒಂದು ಏನಾಗ್ತಾರೆ, ಒಂದು ಹೋಗಬಾರ್ದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿಡ್ತಾರೆ. ಸೊ ನಮ್ಮಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲ, ಬಟ್ ಒಳಗೆ ಡೈರೆಕ್ಟ್ ಬರ್ಲಿಕ್ಕಾಗಲ್ಲ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಾವು ಮಾಸ್ಕ್, ಹೆಡ್ ಕವರ್ ಎಲ್ಲ ಹಾಕಿ ಮಾಡ್ತೀವಿ, ಕಂಪ್ಲೀಟ್ಲಿ ಹೈಜೀನ್ ಆಗಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಆಗುತ್ತೆ, ಪ್ಯಾಕ್ ಅಲ್ಲಿ ಆಗುತ್ತೆ, ನೆಕ್ಸ್ಟ್ ಶೆಲ್ಫಿಗೆ ಕೂಡ ಅಲ್ಲಿಯೇ ಬರುತ್ತೆ. ಹೊರಗಡೆ ಪ್ರಾಡಕ್ಟ್ ಹೋಗಲ್ಲ, ಅಂದರೆ ಬೇರೆ ಬೇರೆ ಅಂಗಡಿಗೆ ನಾವು ಹಾಕಲ್ಲ. ಬಾಂಬೆ ಮತ್ತು ಬ್ಯಾಂಗ್ಳೂರು ನಮ್ಮದು ಡಿಸ್ಟ್ರಿಬ್ಯೂಷನ್ಸ್ ಇದೆ. ಈಗ ಕಸ್ಟಮರ್ಸ್ ತುಂಬ ಜನ ಬಾಂಬೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಬ್ಯಾಂಗ್ಳೂರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಇದೆ. ಸೊ ನಮಗೆ ಬಾಂಬೆ ಮತ್ತು ಬ್ಯಾಂಗ್ಳೂರಿಂದ ಕೂಡ ಒಳ್ಳೆ ಕಸ್ಟಮರಿಂದ ಫೀಡ್ಬ್ಯಾಕ್ ಬಂದಿದೆ. ಯಾಕಂದರೆ ಅವರು ಅಲ್ಲಿ ಅದಕ್ಕಿಂತ ಒಂದು ಪಟ್ ಜಾಸ್ತಿ ಕಾಸ್ಟಲ್ಲಿ ಅವರು ಅಲ್ಲಿ ತಗೊಳ್ತಾ ಇದ್ದಾರೆ. ನಮ್ಮ ಮ್ಯಾಂಗ್ಳೂರಿಂದ ಅವರಿಗೆ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ ವಿತ್ ಗುಡ್ ಕಾಸ್ಟ್ ಅಂತ ಹೇಳಿದ್ರೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಫ್ಯಾಕ್ಟ್ರಿದು ಡಿಸ್ಟ್ರಿಬ್ಯೂಷನ್, ಫ್ಯಾಕ್ಟ್ರಿ ಆ್ಯಂಡ್ ಔಟ್ಲೆಟ್ ಒಟ್ಟಿಗೆ ಇದೆ. ಸರಿ, ಸಾಗರ್ ಅವರೇ, ಈಗ ನೀವು ತೆಂಗಿನೆಣ್ಣೆ ಮಾಡ್ತಾ ಇದ್ದೀರಿ. ಯಾವುದೆಲ್ಲ ಎಣ್ಣೆಯನ್ನು ಮಾಡುವ ಉದ್ದೇಶ ಇದೆ? ಮುಂದೆ ಅದನ್ನು ಇನ್ನೂ ಹೆಚ್ಚಿನ ವಸ್ತುಗಳಿಗೆ, ಕಡಲೆ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಇಂಥದಕ್ಕೆ ವಿಸ್ತರಿಸುವಂಥದ್ದು ಯೋಚನೆ ಇದೆ, ಹೇಗೆ? ಎಸ್ ಸರ್, 100% ಇದೆ. ಮೇನ್ ಆಗಿ ಮಂಗಳೂರಲ್ಲಿ ನಮಗೆ 85% ಬಿಸ್ನೆಸ್ ಅಂತ ಹೇಳ್ಬೋದು. ಅದು ಕೊಕೊನೆಟ್ ಆಯಿಲ್ ಅಂತ ಬರುವಂಥದ್ದು. ಸೊ ಕೊಕೊನೆಟ್ ಈಸ್ ಮೇಜರ್ ಫೋಕಸ್ ನಮ್ಮದು. ಕೊಕೊನೆಟ್ ಆ ನಂತರ ನೆಕ್ಸ್ಟ್ ಬರೋದು ಎಳ್ಳೆಣ್ಣೆ. ಸೊ ಇದು ದೀಪದೆಣ್ಣೆ ಅಂತ ಅಲ್ಲ, ಮಾರ್ಕೆಟಲ್ಲಿ ದೀಪದೆಣ್ಣೆ ಅಂತ ಬರುತ್ತೆ, ಕಲಬೆರಿಕೆ ಆಗಿರುವಂಥದ್ದು ಮಿಕ್ಸ್ ಮಾಡಿ ಅಂಥದ್ದು. ಇದು ಪ್ಯೂರ್ ಎಳ್ಳೆಣ್ಣೆ, ದೋಸೆಗೆ, ಕೂದಲಿಗೆಲ್ಲ ಯೂಸ್ ಮಾಡುವಂಥದ್ದು ಇದು ಮೇನ್ ಆಗಿ. ಆನಂತರ ಕಡಲೆ ಎಣ್ಣೆ, ಶೇಂಗಾ ಎಣ್ಣೆ ಅಂತಲೇ ಹೇಳ್ತೀವಿ, ಅದು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಬಾದಾಮ್ ಆಯಿಲ್, ಮೋಸ್ಟ್ ಪ್ರಾಬಬ್ಲಿ ಮ್ಯಾಂಗ್ಳೂರಿದು ನಾವು ಒಬ್ಬರೇ ಬಾದಾಮ್ ಆಯಿಲ್ ಮ್ಯಾನುಫ್ಯಾಕ್ಚರರ್ಸ್ ಇರೋದು. 100% ಪ್ಯೂರ್, ಮಕ್ಕಳಿಗೆ ಕೂಡ ಯೂಸ್ ಮಾಡುವಂಥ ಬಾದಾಮ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ಲಿ ಫ್ರಮ್ ಕಾಶ್ಮೀರ್, ಮೆಟೀರಿಯಲ್ ಫ್ರಮ್ ಕಾಶ್ಮೀರ್ ತಂದು ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಆನಂತರ ನೆಕ್ಸ್ಟ್ ಸನ್ಫ್ಲವರ್ ಆಯಿಲ್ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ ಇದೆ. ಹೊರಗಡೆ ಸಿಗುವಂಥ ರಿಫೈನ್ಡ್ ಆಯಿಲ್ಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಇರುತ್ತೆ. ಯಾಕಂದರೆ ಸೀಡ್ಸ್, ನ್ಯಾಚುರಲ್ ಸೀಡ್ಸಿಂದ ನಾವು ಮಾಡ್ತಾ ಇದ್ದೀವಿ, ಇದು ಯಾವುದೇ ಥರ ರಿಫೈನ್ಡ್ ಅಲ್ಲ. ಸೊ ಹಾಗಾಗಿ ಆನಂತರ ನೆಕ್ಸ್ಟ್ ಈಗ ಆಲ್ರೆಡಿ ನಮ್ಮ ಹತ್ರ ಹೊರಗಡೆಯಿಂದ ನಾವು ಪ್ರಾಡಕ್ಟ್ ತರೋದಂಥದ್ದು ಗಿರ್ ಹಸು, ಇದು ತುಪ್ಪ ಮತ್ತು ಹನಿ, ಇದು ಕೂಡ ಮಂಗಳೂರಿದೇ ಪ್ರಾಡಕ್ಟ್ ಆಗಿದೆ. ಸೊ ಹಾಗಾಗಿ ಈ ಎರಡು ಪ್ರಾಡಕ್ಟ್ ಇದು ಫೀಡ್ಬ್ಯಾಕ್ ಕೂಡ ಜನರದ್ದು ತುಂಬ ಇದೆ. ನಾವು ಮಾಡುವಂಥದ್ದು ಪ್ರಾಡಕ್ಟ್ಸ್ ಪ್ಲಸ್ ಆ ಎರಡು ಪ್ರಾಡಕ್ಟ್ಸ್, ಇಷ್ಟು ನಾವು ಪ್ಲ್ಯಾನ್ ಇಟ್ಟಿದ್ದೀವಿ. ಫ್ಯೂಚರಲ್ಲಿ ಬೆಲ್ಲ ಇದರ ವಿಚಾರದಲ್ಲಿ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಜನರು ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ನಮಗೆ ಎಲ್ಲ ಪ್ರಾಡಕ್ಟ್ ತರಲಿಕ್ಕೆ ಇಷ್ಟ ಇಲ್ಲ, 1 by 1 ತರ್ತೀವಿ, ಬಟ್ ಕ್ವಾಲಿಟಿ ತರ್ತೀವಿ, ಅದನ್ನು ಒಳ್ಳೆ ಇರಬೇಕಂತ ಇಂಟೆನ್ಷನಲ್ಲಿ ತರ್ತೀವಿ. ಸೊ 1 by 1 ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸಾಗರ್ ಅವರೇ, ಇಡೀ ದೇಶದಲ್ಲಿ ತಿನ್ನುವ ಎಣ್ಣೆಯ ಉತ್ಪಾದನೆ, ಇದರ ಒಂದು ತಯಾರಿ ಸಂಪೂರ್ಣ ನಾಶವಾದ್ದು ಅಥವಾ ಸಾಂಪ್ರದಾಯಿಕ ರೀತಿಗೆ ಕುತ್ತು ತಂದಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಎಣ್ಣೆಯ ಸಾಗಾಟ. ಯಾವತ್ತು ಎಣ್ಣೆಯನ್ನು ಪ್ಲಾಸ್ಟಿಕ್ ಸ್ಯಾಶೆಯಲ್ಲಿ ತುಂಬಿ, ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ತುಂಬಿ ಸಾಗಿಸ್ಬೋದು ಅಂತ ಗೊತ್ತಾದಾಗ ಗುಡಿ ಕೈಗಾರಿಕೆಯಾಗಿದ್ದಂತಹ ಎಣ್ಣೆ ತಯಾರಿಕೆ ಸಂಪೂರ್ಣವಾಗಿ ಹಾಳಾಯಿತು. ಎಲ್ಲಿಯೋ ಬಾಂಬೆಯಲ್ಲಿ, UPಯಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಕ್ಟ್ರಿ ಇದ್ರೆ ಸಾಕು, ಸಾವಿರಾರು ಲೀಟರ್ಗಳನ್ನು, ಬ್ಯಾರಲ್ಗಳನ್ನು ದೇಶದ ಮೂಲೆಗೆ ಸಾಗಿಸ್ಬೋದು, ಪ್ಲಾಸ್ಟಿಕ್ ಸ್ಯಾಶೆ ಅಥವಾ ಡಬ್ಬಿಗಳ ಮೂಲಕ ಸಾಗಿಸ್ಬೋದು ಅಂತ. ಎಣ್ಣೆ ತಯಾರಿ ಎಷ್ಟು ಹಾನಿ ಆಯಿತೋ ಹಾಗೆಯೇ ಎಣ್ಣೆಯನ್ನು ಸಾಗಿಸೋದು ಕೂಡ ಅಷ್ಟೇ ಹಾನಿಕಾರಕವಾದಂತಹ ಒಂದು ಪ್ಲಾಸ್ಟಿಕ್ ತೊಟ್ಟೆ ಒಳಗೆ ತುಂಬಿ ಹೋಯಿತು. ಈ ಪ್ಲಾಸ್ಟಿಕ್ ಸ್ಯಾಶೆಯಲ್ಲಿ ತುಂಬುವುದನ್ನು ತಪ್ಪಿಸಿದರೆ ಎಣ್ಣೆಯ ಗುಣಮಟ್ಟ ಕೂಡ ಉತ್ತಮ ಆಗ್ತದೆ. ಹಾಗೆಯೇ ಹಳ್ಳಿಯಲ್ಲಿ ನಶಿಸಿ ಹೋದಂತಹ ಎಣ್ಣೆ ಉದ್ಯಮವನ್ನು ಪುನಃ ನಾವು ಸ್ಥಾಪಿಸ್ಬೋದು. ಹೀಗೆ ಊರೂರಲ್ಲಿ ಕೂಡ ನಿಮ್ಮಂತಹ ಉತ್ಸಾಹಿ ಯುವಕರು
ಇದೊಂದು ಹೊಸ ಉದ್ಯಮವಾಗಿ ಸ್ಥಾಪಿಸಬಹುದು. ನಾವು ಎಲ್ಲೋ UPಯಿಂದ ಎಲ್ಲಿಯೋ ರಾಜಸ್ಥಾನದಿಂದ ಬಂದ ಎಣ್ಣೆಯನ್ನು ಬಳಸೋದಕ್ಕಿಂತ ನಮ್ಮೂರಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದಲ್ಲಿ ತಯಾರಿಯಾದಂತಹ ಎಣ್ಣೆಯನ್ನು ಬಳಸ್ಬೋದು. ಜೊತೆಗೆ ಊರೂರಲ್ಲಿ ಉದ್ಯೋಗವನ್ನು ಕಲ್ಪಿಸ್ಬೋದು. ನಿಮ್ಮಂತಹ ಉತ್ಸಾಹಿ ಯುವಕರು ಇದನ್ನು ಶುರು ಮಾಡ್ಬೋದು. ಸರ್ಕಾರ ಯಾಕೆ ಖಾದ್ಯ ಎಣ್ಣೆಯನ್ನು ಅಪಾಯಕಾರಿಯಾದಂತಹ ತೊಟ್ಟೆಗಳಲ್ಲಿ, ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಸಾಗಿಸಬಾರ್ದು, ಸಂಗ್ರಹಿಸಿ ಇಡಬಾರ್ದು ಅಂತ ಕಾನೂನನ್ನು ತರಬಾರ್ದು? 100% ತರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಾನೂನು ಅಂತ ಹೇಳಿದ್ರೆ ಮೇನ್ ಆಗಿ ಈಗ ಪ್ಲಾಸ್ಟಿಕ್ ಬಳಕೆಗಳಲ್ಲಿ ಪ್ರಾಬ್ಲಮ್ ಸೊ ಅದಕ್ಕೆ ಏನು ಆಲ್ಟರ್ನೇಟ್ ಇದೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಸೊ ಮಾಡರ್ನ್ ಈಗ ಏನು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಬಲ್ಕ್ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಎಕ್ಸ್ಪೆಲರ್ ಹಾಕಿ ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆ ತಯಾರಿಸಿದವರು, ಪ್ಲಾಸ್ಟಿಕ್ ಬಳಕೆ ತುಂಬಾ ಆಗ್ತಾ ಇದೆ, ಅದು ವೇಸ್ಟ್ ಕೂಡ ಆಗ್ತಾ ಇದೆ. ಸೊ ಮೇನ್ ಆಗಿ ಅದಕ್ಕೆ ಆಲ್ಟರ್ನೇಟ್ ಏನಿದೆ ಅದನ್ನು ಫಸ್ಟ್ ಪ್ರಾಡಕ್ಟ್ಗೆ ಹೇಗೆ ಪ್ಯಾಕ್ ಮಾಡ್ಬೋದು ಅಂತ ಹುಡುಕಿ ಅದಕ್ಕೆ ಏನು ಬೇಕು ಅದು ಕೂಡ ಒಂದು ಇನ್ಸ್ಟಾಲೇಷನ್ ಆಗಬೇಕಿದೆ ಎಲ್ಲ ಕಡೆ. ಪ್ರತಿಯೊಂದು ಪ್ರಾಡಕ್ಟಲ್ಲಿ ಎಲ್ಲ ಪ್ರಾಡಕ್ಟ್ ಪ್ಲಾಸ್ಟಿಕಲ್ಲೇ ಬರುವಂಥದ್ದು. ಪ್ಲಾಸ್ಟಿಕನ್ನು ಆಲ್ಮೋಸ್ಟ್ ಸ್ಟಾಪ್ ಮಾಡುವಂಥದ್ದು ಕಷ್ಟ ಅಂತ ಜನರು ಥಿಂಕ್ ಮಾಡಿದ್ದಾರೆ. ಬಟ್ ಆಲ್ಟರ್ನೇಟ್ ಹುಡುಕಿದ್ರೆ 100% ಆಗುತ್ತೆ. ಸೊ ಹುಡುಕ್ಬೇಕು ಅದು ಏನಾಗ್ತಾ ಇದೆ ಅಂತ. ನಾವು ಕೂಡ ಪರ್ಟಿಕ್ಯುಲರ್ಲಿ ಪ್ರಿಫರ್ ಮಾಡಿದ್ದೀವಿ. ಗ್ಲಾಸ್ ಬಾಟಲನ್ನು ನಾವು ಇಟ್ಟಿದ್ದೀವಿ. ಜನರಿಗೆ ಗ್ಲಾಸ್ ಬಾಟಲ್ ಬೇಕಿದ್ರೆ ಗ್ಲಾಸ್ ಬಾಟಲಲ್ಲಿ ಹಾಕ್ಕೊಡ್ತೀವಿ. ಸ್ಟೀಲ್ ಪಾತ್ರೆ ಅವರೇ ತಂದರೆ ನಾವು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಕೊಡ್ತೇವೆ. ಪರ್ಟಿಕ್ಯುಲರ್ಲಿ ನೀವು ಕೂಡ ಸ್ಟೀಲ್ ಪಾತ್ರೆಯಲ್ಲಿ ನಮ್ಮ ಶಾಪಿಂದ ತಗೊಂಡು ಹೋಗ್ತಾ ಇದ್ದೀರಾ. ಸೊ ಹಾಗಾಗಿ ಇದು ಕೂಡ ಆಪ್ಷನ್ ಕೊಟ್ಟಿದ್ವಿ. ನಮ್ಮ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋಗಿದ್ರೆ ಅದನ್ನೇ ರೀಫಿಲ್ ಮಾಡುವಂತ ಕೂಡ ಆಪ್ಷನ್ ಇದೆ ನಮ್ಮ ಶಾಪಲ್ಲಿ. ಸೊ ಇದರಲ್ಲಿ ಪ್ಲಾಸ್ಟಿಕ್ ಗಡಿ ಅಂದ್ರೆ ಇನ್ನೊಂದ್ಸತಿ ಅದನ್ನು ಯೂಸ್ ಮಾಡಿ ಬಳಸಬಹುದಂತ ಇದ್ದಾಗ ನಾವು ಅದನ್ನೇ ಬಳಸಬಹುದಲ್ಲ, ಇನ್ನೊಂದ್ಸತಿ ಹೊಸ ಬಾಟಲ್ ತಗೊಂಡು ಹೋಗುವಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾವು ರೀಫಿಲ್ ಮಾಡಿಕೊಟ್ಟುವಂತ ಆಪ್ಷನ್ ಕೂಡ ಇಟ್ಟಿದ್ದೀವಿ. ಇದು ನಾವು ಕೊಟ್ಟಂತದ್ದು ಆಪ್ಷನ್. ಹಾಗೇನೆ ಎಲ್ಲರೂ ಕೊಟ್ಟಿದ್ರೆ ತುಂಬಾ ಒಳ್ಳೇದಿತ್ತು. ಪ್ರತಿ ಸತಿ ಪೌಚ್ ಅಥವಾ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದ್ರಿಂದ ಬೆಟರ್ ಒಂದು ರೀಫಿಲ್ ಬಾಟಲ್ ನಿಮ್ದೇ ಒಂದು ಕ್ಯಾನ್ ತನ್ನಿ ಮನೆಯಿಂದ ಪ್ರತಿ ಸತಿ, ಅಥವಾ ಗ್ಲಾಸ್ ಬಾಟಲ್ ತನ್ನಿ, ಅದಕ್ಕೆ ರೀಫಿಲ್ ಮಾಡಿ ಕೊಟ್ರೆ ಇದರಲ್ಲಿ ತುಂಬಾ ಪ್ಲಾಸ್ಟಿಕ್ ಉಳಿತಾಯ ಮಾಡೋದು ಕಮ್ಮಿ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಪ್ರೆಸೆಂಟ್ ಕಂಡೀಷನ್ಗೆ ಅಂತ ಹೇಳ್ಬೋದು. ಸಾಗರ್ ಅವರೇ, ಜನರಿಗೆ ಆರೋಗ್ಯದ ಬಗ್ಗೆ ಇರುವಂತಹ ಕಾಳಜಿಯನ್ನೇ ದುರುಪಯೋಗ ಮಾಡಿಕೊಂಡು, ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು, ಈಗ ನಾವು ಗಮನಿಸ್ತಿರುವ ಒಂದು ಸಂಗತಿ ಅಂದರೆ ಮಾರ್ಕೆಟ್ನಲ್ಲಿ ಸಾವಯವ, ಆರ್ಗ್ಯಾನಿಕ್, ಹರ್ಬಲ್ ಅಂದ ಕೂಡಲೇ ಅದಕ್ಕೆ ಒಂದಕ್ಕೆ ಎರಡು ದರ ಇಡುವಂಥದ್ದು. ನಾವು ಹರ್ಬಲ್ ಅಂದ ಕೂಡಲೇ, ಸಾವಯವ ಅಂದ ಕೂಡಲೇ ಅವರು ಕೇಳಿದ ದರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿರ್ತೇವೆ. ಇದು ನಮ್ಮ ಭಯವನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂತಹ ಒಂದು ಕ್ರಮ. ನಾವು ನೋಡಿದ ಹಾಗೆ ಈ ಎಲ್ಲ ವಸ್ತುಗಳು ಅತಿರೇಕವಾಗಿ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಜನರು ಸಹಜವಾಗಿಯೇ ಚೀಪರ್ ಕಡೆಗೆ ಹೋಗ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ವಾ? ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? 100% ಯೋಚನೆ ಮಾಡಿದ್ರೆ ಅಂದರೆ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಹರ್ಬಲ್, ಆಯುರ್ವೇದಿಕ್ ಇದೆಲ್ಲ ಸ್ಟಿಕ್ಕರ್ ಹಾಕುವಂತ ಕ್ರಮ ಆಗ್ತಾ ಇದೆ. ಸೊ ಇದರಲ್ಲಿ ಏನಾಗ್ತಾ ಇದೆ, ಜನರಿಗೆ ಕನ್ಫ್ಯೂಷನ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಜನರನ್ನು ಕರೆಕ್ಟಾಗಿ, ಕಸ್ಟಮರನ್ನು ಕರೆಕ್ಟಾಗಿ ಒಂದು ಗೈಡೆನ್ಸ್ ಕೊಡುವಂಥ ಯಾವುದೇ ಥರದ ಮೀಡಿಯಾ ಕಮ್ಮಿ ಇದೆ. ಸೊ ಒಂದು ಪ್ರಾಡಕ್ಟ್ ವಿಚಾರ ಹೇಳಿದರೆ ಅದು ಯಾವುದು ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ. ಅದು ಗೌರ್ಮೆಂಟ್ ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ಏನು ರೂಲ್ಸ್ ಇರ್ಲಿಕ್ಕಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಆಯುರ್ವೇದಿಕ್ ಇದೆಲ್ಲ ಹಾಕ್ಬೋದು ಯಾರಿಗೆ ಕೂಡ ಅಂತ ಒಂದು ರೂಲ್ಸ್ ಇರಬೇಕು. ರೂಲ್ಸ್ ಅಂದ್ರೆ ಅದಕ್ಕೆ ರೂಲ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಹಾಕ್ತಾ ಇದ್ದಾರೆ ಹಾಗೆ. ಸೊ ಇದು ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ ಆಕ್ಚುಲಿ. ನಾವು ಕೂಡ ನೋಡ್ತಾ ಇದ್ದೀವಿ. ನಾವೀಗ ಮರದ ಗಾಣದ ಎಣ್ಣೆ ಮಾಡ್ತಾ ಇದ್ದೀವಿ. ನಾವು ಹಾಕಿದ ನಂತರ ತುಂಬಾ ಜನ ನಾರ್ಮಲ್ ಎಣ್ಣೆಯಲ್ಲಿ ಕೂಡ ಗಾಣದ ಎಣ್ಣೆ ಅಂತ ಹೆಸರು ಹಾಕ್ತಾ ಇದ್ದಾರೆ, ಗಾಣದ ಎಣ್ಣೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಕನ್ಫ್ಯೂಸ್ ಆಗಿದೆ, ನಾವೇನ್ ಮಾಡ್ತಾ ಇದೀವಿ ಹಾಗಾದ್ರೆ, ನಾವು ಏನ್ ಹಾಕ್ಬೇಕಿತ್ತು ಹಾಗಾದ್ರೆ. ಹಾಗೇನೆ ನಡೀತಾ ಇದೆ. ನಾವು ಕೂಡ ಹೇಳ್ತಾ ಇದ್ದೀವಿ ಇದು ಎಕ್ಸ್ಪ್ಲಾಯ್ಟ್ ಆಗುತ್ತೆ. ಈ ಹೆಸರಿಗೆ ಒಂದು ವ್ಯಾಲ್ಯೂ ಇರಲ್ಲ ಇನ್ ಫ್ಯೂಚರ್. ಈಗ ನಾನು ಗಾಣದೆಣ್ಣೆ ಹಾಕಿದ್ದೇನೆ, ಇನ್ನೊಬ್ರು ಗಾಣ ಅಲ್ಲ ಅಂದ್ರೂ ಕೂಡ ಗಾಣದೆಣ್ಣೆ ಅಂತ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಫ್ಯೂಚರ್ ಅಲ್ಲಿ ಅಂತ ನಮ್ಮ ಕೂಡ ಯೋಚನೆ ಆಗಿದೆ. ಸೊ ಇದರದ್ದು ಇನ್ಫಾರ್ಮೇಶನ್ ನಿಮ್ಮ ತರ ಈ ತರ ಒಂದು ಪ್ರೋಗ್ರಾಮ್ ಇರಿದ್ರೆ ಜನರಿಗೆ ಇದ್ರ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಬಟ್ ಕರೆಕ್ಟ್ ಆಗಿ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ. ಸೊ ಹಾಗಾಗಿ ಪ್ರತಿ ವಿಷಯದಲ್ಲಿ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ಕರೆಕ್ಟ್ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಬೇಕು ಗೌರ್ಮೆಂಟ್ ಕೂಡ. ಕರೆಕ್ಟ್ ಆಗಿ ಅದಕ್ಕೆ ಹೆಸರು, ಪ್ರತಿಯೊಂದು ಪ್ಯಾಕಿಂಗ್ ಅಲ್ಲಿ ಆಗುವಂತ ಒಂದು ಇನ್ಫಾರ್ಮೇಶನ್ ಅನ್ನು ಸ್ಟ್ರಿಕ್ಟ್ ಆಗಿ ರೆಗ್ಯುಲೇಟ್ ಮಾಡುವಂತ ಒಂದು ಬೋರ್ಡ್ ಬೇಕು. ಸೊ ಅದೊಂದು ಮಾಡ್ಬೇಕು ಸರ್. ಸಾಗರ್ ಅವರೇ, ಈಗ ಮನೆಯಲ್ಲಿ ನಿಮ್ಮನ್ನ ಮತ್ತು ನಿಮ್ಮ ಈ ವೆಂಚರ್ನ ಒಪ್ಪಿಕೊಂಡಿದ್ದಾರಾ? ಖುಷಿಯಾಗಿದೆ ಅವರಿಗೆ? ಎಸ್, ಈಗ ಒಪ್ಪಿಕೊಂಡಿದ್ದಾರೆ. ಈಗ ಸ್ಟಾರ್ಟ್ ಆಗಿ 7 months ಆಯಿತು. ಸೊ 1-2-3 months ಪ್ರತಿ ದಿವಸ ಕೇಳ್ತಾರೆ ಹೇಗೆ ನಡೀತಾ ಇದೆ, ಇವತ್ತಿನ ಹೇಗಿತ್ತು ಬಿಸ್ನೆಸ್, ಇದು ಕೇಳ್ತಾರೆ. ಹೆದರಿಕೆ, ನಾನು ಹೇಳಿದೆ ಎಲ್ರಿಗೂ ಹೆದರಿಕೆ ಇದೆ. ಸೊ ಹಾಗಾಗಿ ಬಿಸ್ನೆಸ್ ಅನ್ನೋದೊಂದು ಚಿಕ್ಕ ವಿಚಾರ ಅಲ್ಲ, ಅದನ್ನು ಮಾಡ್ಲಿಕ್ಕೆ ಕೂಡ ಒಂದು ಎಕ್ಸ್ಟ್ರಾ ಒಂದು ಇಂಟ್ರೆಸ್ಟ್ ಕೂಡ ಬೇಕು, ಒಂದು ನಾಲೆಜ್ ಕೂಡ ಬೇಕು. ಅದನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಕಂಟಿನ್ಯೂ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಇರಬೇಕಾಗುತ್ತೆ. ಸೊ ಫೇಲಿಯರ್ ಅಂತ ಹಿಂದೆ ಹೋದವನಿಗೆ ಬಿಸ್ನೆಸ್ ಅಲ್ಲ ಅಂತ ಹೇಳ್ಬೋದು. ಟ್ರೈ ಕೂಡ ಮಾಡಬೇಡಿ. ಸೊ ಪ್ರತಿ ದಿವಸ ಪರ್ಸಿಸ್ಟೆನ್ಸ್ ಅಂದರೆ ಪ್ರತಿ ದಿವಸ ಜಾಬಲ್ಲಿ ಎಷ್ಟು ವರ್ಕ್ ಇದೆ ಅದಕ್ಕಿಂತ ಜಾಸ್ತಿ ಇದರಲ್ಲಿ ವರ್ಕ್ ಇದೆ. ಬಟ್ ನಾವು ನಮ್ಮ ಸ್ವಂತಕ್ಕೆ ಮಾಡ್ತಾ ಇದೀವಿ, ಒಂದು ಖುಷಿಯಲ್ಲಿ ನಾವು ಮಾಡ್ತೀವಿ.
ಸೊ ಅದೊಂದು ಖುಷಿಯಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಫ್ಯಾಮಿಲಿಯಲ್ಲಿ 100% ಈಗ ಸಪೋರ್ಟ್ ಇದೆ, ಒಳ್ಳೆ ಸಪೋರ್ಟ್ ಇದೆ. ಇಬ್ಬರ ಫ್ಯಾಮಿಲಿಯಲ್ಲಿ ಕೂಡ, ಶಿಶಿರ್ ಅವ್ರದ್ದು ಫ್ಯಾಮಿಲಿಯಲ್ಲಿ ಕೂಡ ಸಪೋರ್ಟ್ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಸಪೋರ್ಟ್ ಇದೆ. ಇದು ಗುಡ್ ಫೇಸ್ ಅಲ್ಲಿ ಹೋಗ್ತಾ ಇದೆ. ಬಟ್ ಇನ್ ಕೇಸ್ ಅದು ಬ್ಯಾಡ್ ಫೇಸ್ಗೆ ಟರ್ನ್ ಆದಾಗ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಬ್ಯಾಡ್ ಫೇಸಿಗೆ ಬರಬಾರ್ದು, ಅದನ್ನು ನಾವು ಕರೆಕ್ಟ್ ಆಗಿ ಗುಡ್ ಫೇಸ್ ಅಲ್ಲಿ ಹೋಗುವ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ 100% ಸಪೋರ್ಟ್ ಸಿಗುತ್ತೆ. ಸೊ ಮಕ್ಕಳನ್ನು ಒಂದು ಕಡೆ ಬೆಳೆಸ್ಬೇಕಂತ ಅವ್ರದ್ದು ಇಂಟ್ರೆಸ್ಟ್ ಇರುತ್ತೆ, ಸಪೋರ್ಟ್ ಮಾಡದೇ ಇರಲ್ಲ. ಬಟ್ ಕೆಲವು ಫ್ಯಾಮಿಲಿ ಅಥವಾ ಕೆಲವರ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಕೆಲವು ಮಕ್ಕಳು ಆಗಿರ್ಬೋದು, ಯಂಗ್ಸ್ಟರ್ಸ್ ಈಗ ಮಾಡದೆ ಬಿಸ್ನೆಸ್ ಬೇಡ ಅಂತ ಕೂತವರು ಇದ್ದಾರೆ ಬಿಕಾಸ್ ಆಫ್ ಫ್ಯಾಮಿಲಿ. ಕೆಲವು ಸತಿ ಅದು ಚಿಕ್ಕ ರೀಸನ್ ಆಕ್ಚುಲಿ ಫ್ಯಾಮಿಲಿ ಅಂತ ಹೇಳೋದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಆಗುತ್ತೆ. ಅದು ಕೂಡ ನಾನು ನೋಡಿದ್ದೇನೆ, ತುಂಬಾ ಜನ ಅಗೇನ್ಸ್ಟ್ ಫ್ಯಾಮಿಲಿ ಹೋಗಿ ಮತ್ತೆ ಎಕ್ಸೆಪ್ಟ್ ಮಾಡಿದವರು ಕೂಡ ತುಂಬಾ ಜನ ಇದೆ. ಕಂಪ್ಲೀಟ್ಲಿ ನಮ್ಗೆ ಅಗೇನ್ಸ್ಟ್ ಇರಲಿಲ್ಲ, ಸ್ವಲ್ಪ ಮೀಡಿಯಂ ಫ್ಯಾಮಿಲಿ ಸಹಜ ಭಯ ಅಷ್ಟೇ. ಸಾಗರ್ ಅವರೇ, ನಿಮ್ಮ ಈ ಒಂದು ಸಾಹಸದಲ್ಲಿ ಹಲವಾರು ಸಕಾರಾತ್ಮಕ ಗುಣಗಳನ್ನು, ಪಾಸಿಟಿವ್ ಅಂಶಗಳನ್ನು ನಾವು ಗಮನಿಸಬಹುದು. ಒಂದಂದ್ರೆ ನೀವು ಊರಲ್ಲೇ ಉಳಿಯುವಂತಹ ಒಂದು ತೀರ್ಮಾನ ಮಾಡಿದ್ರಿ, ಜನರ ಆರೋಗ್ಯಕ್ಕೆ ಪೂರಕವಾಗುವಂತಹ ಒಂದು ಉದ್ಯಮವನ್ನು ಶುರು ಮಾಡಿದ್ರಿ, ನಿಮ್ಮನ್ನ ಮನೆಯವರು ಒಪ್ಕೊಂಡಿದ್ದಾರೆ, ಊರವರು ಒಪ್ಕೊಂಡಿದ್ದಾರೆ, ಸಮಾಜ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿದೆ, ಜೊತೆಗೆ ನಿಮಗೆ ಸರ್ವ ಸಹಕಾರವನ್ನು ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಎಲ್ಲರೂ ಕೊಟ್ಟಿದ್ದಾರೆ. ಇದೊಂದು ಸಕಾರಾತ್ಮಕವಾದಂತಹ ಒಂದು ಕೇಸನ್ನು ನಮ್ಮ ಜನರು ಯಾವ ರೀತಿ ತಗೊಳ್ಬೇಕು, ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ, ಇದನ್ನು ಅವರು ತಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾವ ರೀತಿಯಲ್ಲಿ ಇಡಬೇಕು, ಯಾಕಂತ ಹೇಳಿದ್ರೆ ಒಂದು ಇಕೋಸಿಸ್ಟಮ್ ಬದಲಾಗ್ತಾ ಇದೆ ಅನ್ನೋದನ್ನ ಒಂದು ತಮ್ಮ ವಿದ್ಯಾರ್ಥಿಗಳ ಮುಂದೆ ಯಾವ ರೀತಿಯಲ್ಲಿ ತೋರ್ಪಡಿಸ್ಕೊಳ್ಬಹುದು. ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಕೇವಲ ಕಾಮರ್ಸ್ ಈ ಫೀಲ್ಡಿಗೆ ಸೀಮಿತ ಅಂತ ಒಂದು ಮೆಂಟಾಲಿಟಿ ಇತ್ತು, ಈಗ ಇಲ್ಲ. ಅದು ಜನರಲ್ಲಿ ಬೇರೆ ಬೇರೆ ರೀಸನ್ ಇದೆ. ಯಾಕಂತ ಹೇಳಿದ್ರೆ ಇಂಜಿನಿಯರಿಂಗ್ ಅಥವಾ ಯಾವುದೇ ಕಾನ್ಸೆಪ್ಟಲ್ಲಿ ನಮಗೆ ಇಂಜಿನಿಯರಿಂಗ್ ಕೆಲಸ ಹೇಗೆ ಮಾಡೋದು ಅಂತ ಕಲಿಸಿಕೊಡ್ತಾರೆ. ಬಟ್ ಇಂಜಿನಿಯರ್ ಆಗಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೇನೆ, ಅದರ ಬಗ್ಗೆ ಹೇಗೆ ಮಾಡ್ಬೋದು ಅಂತ ಯಾವುದೇ ಥರದ ಲೆಸನ್ಸ್ ಇಲ್ಲ, ಟೀಚರ್ಸ್ ಇಲ್ಲ. ಸೊ ಇದು ಫಸ್ಟ್ ಮಾಡಬೇಕು. ಎಲ್ಲ ಯಾವುದೇ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಎಲ್ರಿಗೂ ಒಂದು ಬಿಸ್ನೆಸ್ ಅಥವಾ ಒಂದು ಕಾಮನ್ ನಾರ್ಮಲ್ ಆಗಿ ಒಂದು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡ್ಬೋದು, ವೆಂಚರನ್ನು ಬೆಳೆಸ್ಬೋದು ಅಂತ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅದನ್ನು ಕಲಿಸ್ಬೇಕು ಎಲ್ರಿಗೂ. ಸೊ ಇದೊಂದು ಬೇಸಿಕ್ ಇಂಟ್ರೊಡ್ಯೂಸ್ ಆಗಬೇಕು. ಕೆಲವು ಕಡೆ ಆಗ್ತಾ ಇದೆ. ಸೊ ಅದೊಂದು ಗುಡ್ ಪಾಸಿಟಿವ್ ಥಾಟ್ ಅಂತ ಹೇಳ್ಬೋದು. ಇದೇ ವಿಚಾರ ಮೇನ್ ಆಗಿ ಯಂಗ್ಸ್ಟರ್ಸ್ಗೆ ಇದನ್ನು ಹೇಗೆ ಮಾಡೋದು ಅಂತ ಒಂದು ಕಲಿಸ್ಕೊಡುವಂಥ ಒಂದು ಪರ್ಸನ್ ಬೇಕು, ಅದಕ್ಕೆ ಕರೆಕ್ಟ್ ಆದ ಒಂದು ಗೈಡೆನ್ಸ್ ಬೇಕು. ಅದು ಪ್ರತಿಯೊಂದು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡ್ಬೋದು, ಕಾಲೇಜಲ್ಲಿ ಮಾಡ್ಬೋದು, ಇಂಜಿನಿಯರಿಂಗ್ ಲೆವೆಲಲ್ಲಿ ಕೂಡ ಮಾಡ್ಬೋದು. ಸೊ ದಟ್ ಜನರಿಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಏನು ಮಾಡಲಿ. ನನಗೆ ಇಂಜಿನಿಯರಿಂಗ್ ಮಾಡಿದಾಗ ನಮಗೆ ಜಾಬ್ ಮೆಂಟಾಲಿಟಿಯಲ್ಲಿ ಮಾತ್ರ ಇಡ್ತೀವಿ, ಬಿಸ್ನೆಸ್ ಹಾಕುವಂಥ ಒಂದು ಮೆಂಟಾಲಿಟಿ ಇರಲ್ಲ. ನಾನು ಫೈನಲ್ ಇಯರ್ವರೆಗೆ ನಾನು ಜಸ್ಟ್ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ದೆ, ಬಟ್ ನಾನು ಮಾಡಬಹುದು ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಕಾನ್ಫಿಡೆನ್ಸ್ ನಮಗೆ ಫ್ಯೂಚರಲ್ಲಿ ಬೇರೆಯವರನ್ನು ನೋಡಿ ಅವ್ರ ಹತ್ರ ಮಾತಾಡಿ ನಮಗೆ ಸಿಕ್ತು ಅಷ್ಟೇ. ಕಾಲೇಜಲ್ಲಿ ನಮಗೆ ಸಿಕ್ಕಿದ್ರೆ ಫೈನಲ್ ಇಯರ್ ಮುಗಿಸಿದ ನಂತರನೇ ನಾನು ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇನ್ ಕೇಸ್ ನನಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತಾ ಇದ್ದೆ, ಬಟ್ ಇಲ್ಲ ಅಂತ ಇದ್ದಾಗ ನಾನು ಜಾಬ್ಗೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿ ಬೇಸ್ ರೂಟಿಂದನೇ ಸ್ಟಾರ್ಟ್ ಆಗಬೇಕು, ಎಲ್ರಿಗೂ ಅದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಅಂತ ಹೇಳ್ಬೋದು. ಸರಿ ಸಾಗರ್, ಇದುವರೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಉದಾಹರಣೆ ಆಗುವಂತಹ, ಮಾದರಿ ಆಗುವಂತಹ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದೀರಿ. ಈ ದಾರಿಯಲ್ಲಿ ನಡಲಿಕ್ಕೆ ನಮ್ಮ ಯುವಕರು ಧೈರ್ಯ ಮಾಡ್ತಾರೆ, ಮನಸ್ಸು ಮಾಡ್ತಾರೆ ಅನ್ನೋ ಹಾರೈಕೆಯೊಂದಿಗೆ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಇದು ಮುಂದಿನ ಹಲವರ ಮಾತುಕತೆಗಳಿಗೆ ಶುಭಾರಂಭ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ದಾರಿದೀಪ ಕಾರ್ಯಕ್ರಮದಲ್ಲಿ ಇದುವರೆಗೆ ಮರದ ಗಾಣದ ಮೂಲಕ ಪರಿಶುದ್ಧ ಎಣ್ಣೆಯನ್ನು ತೆಗೆಯುವ ಉದ್ಯಮ ಆರಂಭಿಸಿರುವ ಮಂಗಳೂರಿನ ಸಾಗರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಯುವವಾಣಿ. ನಮಸ್ಕಾರ.